ನಾನು ಈ ಕಾರನ್ನು ಇದೇ ಮೊದಲ ಬಾರಿಗೆ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. 2000 RPM ತನಕ ರೆಡ್ ಲೈನ್ ಆಗುತ್ತೆ. ಸಸ್ಪೆನ್ಷನ್ ನೋಡಿ, ಇಂತ ರೋಡ್ ಅಲ್ಲೂ ನಮ್ಗೆ ನೋಡಿ ಈಗ ತುಂಬಾ ದೊಡ್ಡ ಹಳ್ಳ ಒಳಗಡೆ ಹೋಗಿ ಬಂದ್ವಿ, ಆದ್ರೂ ಬಂಪ್ ತುಂಬಾ ಚೆನ್ನಾಗಿತ್ತು. ಏನು ಫೀಲೇ ಆಗಲ್ಲ. ಹೌದು, ರೇಡಾರ್ ಇರುತ್ತೆ, ಅದರಿಂದ ಆಟೋಮ್ಯಾಟಿಕ್ ಆಗಿ ಸೆನ್ಸ್ ಮಾಡ್ಕೊಂಡು ಆಟೋಮ್ಯಾಟಿಕ್ ಆಗಿ ಬ್ರೇಕ್ ಹಿಡಿಯುತ್ತೆ. ಸ್ಟೇರಿಂಗ್ ಇಂದ ಕೈ ಬಿಟ್ರು ಗಾಡಿ ನೀವು ಇರೋ ಲೇನ್ ಅಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ, ಆಟೋಮ್ಯಾಟಿಕ್ ಆಗಿ ಟರ್ನ್ ಹಾಕೊಂಡು ಅದೇ ಲೇನ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಇದೇ ನಮ್ಮ ಹೆಡ್ಸ್ ಅಪ್ ಡಿಸ್ಪ್ಲೇ. ಏನಂದ್ರೆ ಇದು ಡ್ರೈವರ್ ನ ಡಿಸ್ಟ್ರಾಕ್ಟ್ ಮಾಡಲ್ಲ. ಈಗ ನೀವು ಗಾಡಿ ಓಡಿಸ್ತಿರ್ಬೇಕಾದ್ರೆ ನೀವು ಸ್ಪೀಡ್ ನೋಡಕ್ಕೆ ಅಥವಾ ಮೈಲೇಜ್ ಎಷ್ಟು ಕೊಡ್ತಿದೆ ಅಂತ ನೋಡಕ್ಕೆ ಮೀಟರ್ ಕಡೆ ನೋಡೋದ್ ಬೇಡ ಅಂತ ಡೈರೆಕ್ಟ್ ನೀವು ಮುಂದೆ ರೋಡ್ ನೋಡ್ತಾನೆ ಅದನ್ನು ನೋಡ್ಬೋದು. ಮಾರುತಿ ಸುಜುಕಿಯಲ್ಲಿ ಫಸ್ಟ್ ಟೈಮ್ ಲೆವೆಲ್ 2 ADAS ಕೊಟ್ಟಿದ್ದಾರೆ ಫೀಚರ್ಸ್. ಹೈಬ್ರಿಡ್ ಹೆಂಗ್ ಓಡತ್ತಂದ್ರೆ 0 to 40 km/h ಕಂಪ್ಲೀಟ್ ಬ್ಯಾಟ್ರಿಯಲ್ಲಿ ಓಡುತ್ತೆ. 40 to 60 km/h ಕಂಪ್ಲೀಟ್ ಇಂಜಿನ್ ಅಲ್ಲಿ ಓಡೋದು. ಈಗ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಒಂದ್ ಗಾಡಿ ಇರುತ್ತೆ, ನಾವು ಆ ಗಾಡಿ ಹತ್ರ ಬಂದ ತಕ್ಷಣ ಆ ಗಾಡಿ ಸ್ಪೀಡ್ ನ ನಮ್ ಗಾಡಿ ಮ್ಯಾಚ್ ಮಾಡ್ಬಿಡುತ್ತೆ. CNG ವೇರಿಯಂಟ್ ಆಫ್ ಮಾಡಿದ್ರು ನಿಮ್ ಸೇಮ್ 439 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗತ್ತೆ. ಬಟ್ CNG ಟ್ಯಾಂಕ್ ಎಲ್ಲಿರತ್ತಂದ್ರೆ ಇಲ್ಲಿ ಕೆಳಗಡೆ ಇನ್ಸರ್ಟ್ ಮಾಡಿರ್ತಾರೆ. ಸೊ ನಿಮ್ಗೆ ಬೂಟ್ ಸ್ಪೇಸ್ ಅಲ್ಲೂ ಏನು ಡಿಸ್ಟರ್ಬ್ ಆಗಲ್ಲ. CNG ಟ್ಯಾಂಕ್ ಇರೋದು ನಿಮ್ಗೆ ವಿಸಿಬಲ್ ಆಗಿ ಕಾಣಿಸಲ್ಲ. ಸೊ ಇದ್ರಲ್ಲಿ ಸೇಫ್ಟಿ ಬಂದ್ಬಿಟ್ಟು ಚೈಲ್ಡ್ ಮತ್ತೆ ಅಡಲ್ಟ್ ಆಕ್ಯುಪೆಂಟ್ ಗೆ 5 ಸ್ಟಾರ್ ರೇಟಿಂಗ್ ಬಂದಿದೆ ಭಾರತ್ NCAP ಇಂದ. ಈಗ ನಾವು ಒಂದು ರೋಡ್ಗೆ ಈ ಕಾರನ್ನ ಇಟ್ಟಿದೀವಿ, ಫುಲ್ ರೋಡ್ಗೆ ಆಕ್ಯುಪೈ ಮಾಡಿದೆ. ಹೌದು, ಎಲೆಕ್ಟ್ರಿಕ್ ಗಾಡಿ ಫಾಸ್ಟ್ ಯಾಕಂತಾರೆ ನೋಡಿ, ಅದ್ರಲ್ಲೆಲ್ಲ ನಿಮ್ಗೆ ಇನ್ಸ್ಟೆಂಟ್ ಟಾಕ್ ಸಿಗುತ್ತೆ. ಈ ಗಾಡಿಯಲ್ಲಿ 360 ಕ್ಯಾಮೆರಾ ಸಿಗುತ್ತೆ. ಸೊ ಯಾವ್ದಾದ್ರು ಗಾಡಿ, ಈಗ ನಾವ್ ಈ ಗಾಡಿ ಹತ್ರ ಹೋದ್ವಿ ಅನ್ಕೊಂಡ್ರೆ ಗಾಡಿ ಹತ್ರ ಹೋದ ತಕ್ಷಣ ನಮ್ಗೆ ಆಟೋಮೆಟಿಕ್ ಆಗಿ 360 ಡಿಗ್ರಿ ಕ್ಯಾಮೆರಾ ಆನ್ ಆಗುತ್ತೆ. ಇದು ಪ್ರೊಜೆಕ್ಟರ್ LED ಫಾಗ್ ಲೈಟ್ಸ್, ಇದರಲ್ಲಿ ಕಾರ್ನರಿಂಗ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯೂಶಲಿ ಎಲ್ಲ ಗಾಡಿಗಳಲ್ಲಿ ಒಂದೇ ಗ್ಲಾಸ್ ಓಪನ್ ಆಗುತ್ತೆ, ಇದರಲ್ಲಿ 2 ಗ್ಲಾಸ್ ಹಿಂದೆ ಹೋಗುತ್ತೆ. ಸೊ ಓಪನಿಂಗ್ ಏರಿಯಾ ಇದಿಲ್ಲ, ತುಂಬಾ ಜಾಸ್ತಿ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ನೋಡಿ, ಒಂದು ಹೊಸ ಕಾರು ಬಂದಿದೆ, ಮಾರುತಿ ಸುಜುಕಿ ಅವರದ್ದು ವಿಕ್ಟೋರಿಸ್ ಅಂತ ಹೇಳಿ. ಫಾರ್ ದಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ಕಾರನ್ನು ನಾವು ರಿವ್ಯೂ ಮಾಡ್ತಾ ಇದ್ದೀವಿ, ನಮ್ಮ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾನು ಈ ಕಾರನ್ನು ಇದೇ ಮೊದಲ ಬಾರಿಗೆ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಸೊ ಈ ಕಾರ್ನ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನ ಯಂಗೆಸ್ಟ್ ಆಟೋ ಮೊಬೈಲ್ ಬ್ಲಾಗರ್ ಆಗಿರುವಂತಹ ಮಂತ್ರಂ ಶೆಟ್ಟಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ವೆಲ್ಕಮ್ ಟು ಹೆಗ್ಗದ್ದೆ ಸ್ಟುಡಿಯೋ. ಥ್ಯಾಂಕ್ ಯು. ಅಂಡ್ ಈ ಕಾರ್ನ ಬಗ್ಗೆ ಸ್ಪೆಷಲ್ ಆಗಿ ಒಂದು ರಿವ್ಯೂವನ್ನಾಗಲಿ ಅಥವಾ ಅಭಿಪ್ರಾಯವನ್ನಾಗಲಿ ಮಂಡಿಸಲೇಬೇಕು ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಕನ್ನಡದಲ್ಲಿ ಇದು ಫಸ್ಟ್ ಟೈಮ್ ಒಂದು ಹೊಸ ಪ್ರಯತ್ನವನ್ನು ಹೆಗ್ಗದ್ದೆ ಸ್ಟುಡಿಯೋ ಮಾಡ್ತಾ ಇದೆ. ಇದುವರೆಗೂ ಎಲ್ಲಿಯೂ ಕೂಡ ಇದರ ರಿವ್ಯೂ ಆಗಲಿ ಅಥವಾ ಫೀಚರ್ಸ್ ಆಗಲಿ ಕನ್ನಡದಲ್ಲಿ ಬಂದಿಲ್ಲ. ಇದೇ ಮೊದಲ ಬಾರಿಗೆ ನಿಮ್ಮ ಮುಖಾಂತರ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಸೇಫ್ಟಿ ಫೀಚರ್ಸ್ ಇರ್ಬೋದು ಅಥವಾ ಇದರ ಮೈಲೇಜ್ ಇರ್ಬೋದು, ಒಟ್ಟಾರೆಯಾಗಿ ಈ ಕಾರನ್ನು ಹೊಸದಾಗಿ ಯಾರಾದರೂ ಕಾರನ್ನು ಬೈ ಮಾಡಬೇಕು ಅಂತ ಯೋಚನೆಯಲ್ಲಿದ್ದರೆ ಅಂಥವರಿಗೆ ಹೆಲ್ಪ್ಫುಲ್ ಆಗಬೇಕು, ಆ ರೀತಿ ಇವತ್ತಿನ ವಿಡಿಯೋ ನಡಿಬೇಕು ಅಂತ ನಾನು ಅಂದ್ಕೊಂತೀನಿ. ಸೊ ಈಗ ಪ್ರಾರಂಭದಲ್ಲಿ ಎಲ್ಲಿಂದ ಶುರು ಮಾಡೋಣ? ಸೊ ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಅರೇನಾ ಅವರ ಫ್ಲಾಗ್ಶಿಪ್ SUV ವಿಕ್ಟೋರಿಸ್. ಓಕೆ. ಸೊ ನಮ್ಮೆಲ್ಲರಿಗೂ ಗೊತ್ತು ಬ್ರೆಜಾ ಬಂದ್ಬಿಟ್ಟು ಕಂಪ್ಲೀಟ್ ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ನ ಕಿಲ್ ಮಾಡಿದೆ. ಎಸ್. ಸೊ ಇನ್ನೂ ಸ್ವಲ್ಪ ಮಸಾಲ ಆಡ್ ಮಾಡ್ಲಿ ಅಂತ ಮಾರುತಿ ಸುಜುಕಿ ಅವರು ವಿಕ್ಟೋರಿಸ್ ನ ಲಾಂಚ್ ಮಾಡಿದ್ದಾರೆ. ಸೊ ಫಸ್ಟ್ ಇದು ಸೇಫ್ಟಿ ಬಗ್ಗೆ ಮಾತಾಡೋಣ ಅಲ್ವಾ? ಸೊ ಇದ್ರಲ್ಲಿ ಸೇಫ್ಟಿ ಬಂದ್ಬಿಟ್ಟು ಚೈಲ್ಡ್ ಮತ್ತೆ ಅಡಲ್ಟ್ ಆಕ್ಯುಪೆಂಟ್ ಗೆ 5 ಸ್ಟಾರ್ ರೇಟಿಂಗ್ ಬಂದಿದೆ ಭಾರತ್ NCAP ಇಂದ. ಸೊ ಅದು ಒಂದು ಗ್ರೇಟ್ ಮೈಲ್ ಸ್ಟೋನ್ ಅಂತಾನೆ ಹೇಳ್ಬೋದು ಮಾರುತಿ ಸುಜುಕಿ ಅವ್ರ ಕಡೆಯಿಂದ. ಮತ್ತೆ ಮಾರುತಿ ಸುಜುಕಿಯಲ್ಲಿ ಫಸ್ಟ್ ಟೈಮ್ ಲೆವೆಲ್ 2 ADAS ಕೊಟ್ಟಿದ್ದಾರೆ ಫೀಚರ್ಸ್. ಮತ್ತೆ ಇದ್ರಲ್ಲಿ ನಿಮ್ಗೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಸಿಗುತ್ತೆ, ABS, EBD, ESC ಅಂತ ತುಂಬಾ ಫೀಚರ್ಸ್ ಇದರಲ್ಲಿ ಲೋಡ್ ಮಾಡಿದ್ದಾರೆ ಸೇಫ್ಟಿ. ಟೋಟಲಿ
ಹೊಸದಾಗಿ ಕಾರನ್ನು ಬೈ ಮಾಡಬೇಕು ಅನ್ನೋರಿಗೆ ಮಾರುತಿ ಸುಜುಕಿಯವರು ಒಂದು ಬಂಪರ್ ಕಾರನ್ನು ಕೊಡ್ತಾ ಇದ್ದಾರೆ, ಇದರಲ್ಲಿ ನೋ ಡೌಟ್. ಸೊ ಈಗ ಈ ಗಾಡಿಯ ಡಿಸೈನ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದ್ರಲ್ಲಿ ನಮಗೆ ಕಂಪ್ಲೀಟ್ ಬೋಲ್ಡ್ ಮತ್ತೆ ಅಪ್ ಮಾರ್ಕೆಟ್ ಡಿಸೈನ್ ಸಿಗುತ್ತೆ. ಸೊ ಫಸ್ಟ್ ನೀವು ನೋಡ್ಬೋದು ಇಲ್ಲಿ ನಮಗೆ ಬೋಲ್ಡ್ ಕಟ್ LED DRL ಸಿಗುತ್ತೆ. ಅಷ್ಟೇ ಅಲ್ಲ, ಇದನ್ನ ಜಾಯಿಂಟ್ ಟ್ರೀಟ್ಮೆಂಟ್ ಕೊಡಕ್ಕೆ ಇಲ್ಲಿ ಒಂದು ಕ್ರೋಮ್ ಲೈನಿಂಗ್ ಕೂಡ ಆಡ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಇದು ಪ್ರೊಜೆಕ್ಟರ್ LED ಫಾಗ್ ಲೈಟ್ಸ್. ಇದರಲ್ಲಿ ಕಾರ್ನರಿಂಗ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಗೊಂದು ರೇಡಾರ್ ಸಿಗುತ್ತೆ. ಈ ರೇಡಾರ್ ಬಂದ್ಬಿಟ್ಟು ಎಡಾಸ್ ಫೀಚರ್ಸ್ಗೆ, ಮತ್ತೆ ಅಲ್ಲಿ ಗ್ಲಾಸ್ ಮೇಲೆ ಕೂಡ ನಮ್ಗೊಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ ಕ್ಯಾಮ್ರಾ ಬಂದ್ಬಿಟ್ಟು ಲೇನ್ ಕೀಪ್ ಅಸಿಸ್ಟ್, ನಮ್ಮ ಗಾಡಿ ಹೋಗ್ತಿರೋ ಲೇನ್ ಅನ್ನು ವಾಚ್ ಮಾಡುತ್ತೆ ಆ ಕ್ಯಾಮ್ರಾ. ಸೊ ಓವರ್ ಆಲ್ ಫ್ರಂಟ್ ಲುಕ್ ತುಂಬಾ ಅಪೀಲಿಂಗ್ ಆಗಿದೆ. ಇದ್ರಲ್ಲಿ ನಮಗೆ 17 ಇಂಚ್ ಡೈಮಂಡ್ ಕಟ್ ಏರೋ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಮತ್ತೆ ಸಂದೀಪ್ ಅವರೇ ನಿಮ್ಗೆ ಗೊತ್ತಿರ್ಬೋದು, ಯೂಶಲಿ ಗಾಡಿಗಳೆಲ್ಲ ನೀಟ್ ಕ್ಯಾರೆಕ್ಟರ್ ಲೈನ್ ಇರುತ್ತೆ, ಬಟ್ ಇದ್ರಲ್ಲಿ ನೀವು ಒಂದು ನೋಟಿಸ್ ಮಾಡ್ಬೋದು, ತುಂಬಾ ಬೋಲ್ಡ್ ಕ್ಯಾರೆಕ್ಟರ್ ಲೈನ್ ಕೊಟ್ಟಿದ್ದಾರೆ. ಸೊ ಅದು ಸೈಡ್ ಪ್ರೊಫೈಲ್ ಗೆ ಒಂಥರ ಸ್ಟೆಲ್ತಿ ಲುಕ್ ಆಡ್ ಮಾಡುತ್ತೆ. ಮತ್ತೆ ನೀವು ನೋಡ್ಬೋದು ನಮ್ಗೆ ರಿಕ್ವೆಸ್ಟ್ ಸೆನ್ಸರ್ಸ್ 2 ಸೈಡ್ ಡೋರ್ ಅಲ್ಲಿ ಸಿಗುತ್ತೆ. ಸೊ ನೀವು ಕೀ ಜೋಬಲ್ಲಿ ಇಟ್ಕೊಂಡ್ರು ಬಟನ್ ಪ್ರೆಸ್ ಮಾಡ್ಬಿಟ್ಟು ಈಸಿಯಾಗಿ ಒಳಗಡೆ ಹೋಗ್ಬೋದು. ಈ ಕಡೆಯಿಂದನೂ ಹೋಗ್ಬೋದು, ಈ ಕಡೆಯಿಂದನೂ ನಿಮ್ ಕೀ ಜೋಬಲ್ಲಿ ಇದ್ರೆ ಸಾಕು, ನೀವು ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ. ಮತ್ತೆ ನಿಮ್ಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಮತ್ತೆ ಫೋಲ್ಡೇಬಲ್ ORVM ಸಿಗುತ್ತೆ. ಇಲ್ಲಿ ನೋಡ್ಬೋದು ನಮ್ಗೆ ರೂಫ್ ರೈಲ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇದರ ಲೆಂತ್ ನೋಡ್ಬೋದು 4.3 ಮೀಟರ್ ಲೆಂತ್ ಸಿಗುತ್ತೆ ನಿಮ್ಗೆ. ಸೊ ತುಂಬಾ ಹ್ಯೂಜ್ ಆಗಿ ಕಾಣಿಸ್ತಿದೆ ಅಲ್ವಾ. ಈಗ ನಾವು ಒಂದು ರೋಡ್ಗೆ ಈ ಕಾರನ್ನ ಇಟ್ಟಿದೀವಿ, ಫುಲ್ ರೋಡ್ಗೆ ಆಕ್ಯುಪೈ ಮಾಡಿದೆ. ಹೌದು. ಮತ್ತೆ ಈ ಕ್ವಾರ್ಟರ್ ಪ್ಯಾನಲ್ ಮತ್ತೆ ಈ ಎಂಡ್ ಪಾರ್ಟ್ ಇದೆಯಲ್ಲ, ಸ್ವಲ್ಪ ಕೂಪೆ ಡಿಸೈನ್ ತರ ಕೊಡಕ್ ಟ್ರೈ ಮಾಡಿದೆ. ನಿಮ್ಗೆ ಏನ್ ಅನ್ಸುತ್ತೆ, ಹೆಂಗ್ ಕಾಣುತ್ತೆ ಈ ಕೂಪೆ ಡಿಸೈನ್? ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅಂದ್ರೆ ಒಂದು ಲಕ್ಸುರಿ ಕಾರ್ ಇದು. ಸೊ ಮಾರುತಿಯಲ್ಲಿ ಈ ತರದೊಂದು ಕಾರ್ ಬೇಕು ಅಂತ ನಾವೆಲ್ಲ ಅನ್ಕೊಂಡಿದೀವಿ, ಈಗ ಬಂದಿದೆ, ಫಸ್ಟ್ ಟೈಮ್ ಬಂದಿದೆ. ಸೊ ಈಗ ಯೂಶುವಲಿ ಹೊಸ ಗಾಡಿಗಳಲ್ಲ ಈ ಕನೆಕ್ಟೆಡ್ ಲೈಟ್ ಕೊಟ್ಟು ಒಂದು ಟಾಯ್ ಗಾಡಿಗಳ ತರ ಟ್ರೈ ಮಾಡ್ತಿದ್ದಾರೆ. ಎಲ್ಲ ನೋಡಕ್ಕೆ ಒಂದು ಟಾಯ್ ಗಾಡಿಗಳ ತರ ಕಾಣಿಸುತ್ತೆ, ಅದೊಂದು ಕ್ಯಾರೆಕ್ಟರ್ ಲೂಸ್ ಮಾಡ್ತಿದೆ ಗಾಡಿಗಳು. ಬಟ್ ಈ ಗಾಡಿಯಲ್ಲಿ ನೀವು ನೋಡ್ಬೋದು ಸೆಗ್ಮೆಂಟೆಡ್ LED ಟೈಲ್ ಲೈಟ್ಸ್ ಕೊಟ್ಟಿದ್ದಾರೆ. ತುಂಬಾ ನೀಟಾಗಿ ಎಲ್ಲಿ ಕರ್ವ್ ಬೇಕು ಅಲ್ಲಿ ಕರ್ವ್ ಕೊಟ್ಟಿದ್ದಾರೆ. ಮತ್ತೆ ಕಂಪ್ಲೀಟ್ ಸಿಂಪಲ್ ಕ್ಲೀನ್ ಡಿಸೈನ್ ಕೊಟ್ಟಿದ್ದಾರೆ. ಅದು ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ನಂಗೆ. ಮತ್ತೆ ನೀವು ನೋಡ್ಬೋದು ನಮ್ಗೆ ಶಾರ್ಕ್ ಫಿನ್ ಆಂಟಿನಾ ಸಿಗುತ್ತೆ, ಒಂದು ರಿಯರ್ ಸ್ಪಾಯ್ಲರ್ ಮತ್ತೆ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಸಿಗುತ್ತೆ. ಇಲ್ಲಿ ನಮಗೆ ರಿಯರ್ ವೈಪರ್ ಡಿಫಾಗರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಮಗೆ ವಿಕ್ಟೋರಿಸ್ ಅನ್ನೋ ಬ್ಯಾಜಿಂಗ್ ಸಿಗುತ್ತೆ. ಇಲ್ಲಿ ಇದು ಆಲ್ ವೀಲ್ ಡ್ರೈವ್ ಆಗಿದ್ರಿಂದ ಇಲ್ಲಿ ನಮಗೆ ಆಲ್ ಗ್ರಿಪ್ ಬ್ಯಾಜಿಂಗ್ ಮತ್ತೆ ಸ್ಮಾರ್ಟ್ ಹೈಬ್ರಿಡ್ ಬ್ಯಾಜಿಂಗ್ ಸಿಗುತ್ತೆ. ಮತ್ತೆ ಅಷ್ಟೇ ಅಲ್ಲ, ಈ ಗಾಡಿಯಲ್ಲಿ ಎಲೆಕ್ಟ್ರಿಕಲಿ ಓಪನಿಂಗ್ ಟೈಲ್ ಗೇಟ್ ಇದೆ. ಸೊ ನೀವು ಒಂದು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಬೂಟ್ ಓಪನ್ ಆಗುತ್ತೆ. ಸೊ ಇದರ ಬೂಟ್ ಸ್ಪೇಸ್ ಬಂದ್ಬಿಟ್ಟು ನಮ್ಗೆ ಇದರಲ್ಲಿ 439 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ತುಂಬಾ ಹ್ಯೂಜ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ನಮ್ಗೆ ಇಲ್ಲಿ ಪಾರ್ಸಲ್ ಟ್ರೇ ಕೂಡ ಕೊಟ್ಟಿದ್ದಾರೆ. ಹುಕ್ಸ್ ನ ರಿಮೂವ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಏನಾದ್ರು ಐಟಮ್ಸ್ ನ ಇಲ್ಲಿ ಇಟ್ಕೊಳ್ಬಹುದು. ನೋಡ್ಬೋದು ಪಾರ್ಸಲ್ ಟ್ರೇ ಮೇಲೂ ತುಂಬಾ ಐಟಮ್ಸ್ ಇಟ್ಕೊಳ್ಬಹುದು ನೀವು ಆರಾಮಾಗಿ. ಅಷ್ಟೇ ಅಲ್ಲ, ನಿಮ್ಗೆ ಇಲ್ಲಿ ಹಿಂದ್ಗಡೆ ಸಬ್ ವೂಫರ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಕೂಡ ಸಿಗುತ್ತೆ. ರಿಯರ್ ಡ್ಯಾಶ್ ಕ್ಯಾಮ್ರಾ ಆಗಿರ್ಬೋದು, ಅಥವಾ ನೀವೇನಾದ್ರು ಮಿನಿ ಫ್ರಿಡ್ಜ್ ಇಟ್ಕೊಳ್ಬೇಕಂದ್ರೇನು ಅದಕ್ಕೆ ಪವರ್ ಸಾಕೆಟ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ನೋಡ್ಬೋದು ಬೂಟ್ ಲ್ಯಾಂಪ್ ಕೂಡ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು ಕೆಳಗಡೆನೂ ನಮ್ಗೆ ತುಂಬಾ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಅಷ್ಟೇ ಅಲ್ಲ, ಇದ್ರಲ್ಲಿ ನಮಗೆ ಪಂಚರ್ ರಿಪೇರ್ ಕಿಟ್ ಕೊಟ್ಟಿದ್ದಾರೆ. ಅರೆ ಒಂದೇನ್ ನೆಗೆಟಿವ್ ಅಂದ್ರೆ ಇದ್ರಲ್ಲಿ ನಮಗೆ ಸ್ಪೇರ್ ವೀಲ್ ಸಿಗಲ್ಲ. ಸ್ಪೇರ್ ವೀಲ್ ಬದಲು ಪಂಚರ್ ರಿಪೇರ್ ಕಿಟ್ ಕೊಟ್ಟಿದ್ದಾರೆ. ಬ್ರದರ್, ಈಗ ನಮಗೆ ಬೂಟ್ ಸ್ಪೇಸ್ ಇಷ್ಟು ಸಿಗುತ್ತೆ ಅಂತ ಗೊತ್ತಾಯ್ತು, ಆದ್ರೆ ನಾವು CNG ಕಾರನ್ನ ತಗೊಂಡಾಗ ನಮಗೆ ಸ್ಪೇಸೇ ಸಿಗಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ಹೌದು, ಅದಕ್ಕೇನಾದ್ರೂ ಹೊಸದಾಗಿ ಇಲ್ಲಿ ಏನಾದ್ರು ಆಡ್ ಆನ್ ಮಾಡಿದಾರ ಹೇಗೆ ಅಂತ? ಇದೊಂದು ಕಂಪ್ಲೇಂಟ್ ಇಂದ ಮಾರುತಿ ಸುಜುಕಿ ಅವರು ಹೊಸ ಡೆವಲಪ್ಮೆಂಟ್ ಮಾಡಿದ್ದಾರೆ. ಏನಂದ್ರೆ ನೀವು CNG ವೇರಿಯಂಟ್ ಆಫ್ ಮಾಡಿದ್ರು ನಿಮ್ಗೆ ಸೇಮ್ 439 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಬಟ್ CNG ಟ್ಯಾಂಕ್ ಎಲ್ಲಿರುತ್ತಂದ್ರೆ ಇಲ್ಲಿ ಕೆಳಗಡೆ ಇನ್ಸರ್ಟ್ ಮಾಡಿರ್ತಾರೆ. ಸೊ ನಿಮ್ಗೆ ಬೂಟ್ ಸ್ಪೇಸ್ ಅಲ್ಲೂ ಏನು ಡಿಸ್ಟರ್ಬ್ ಆಗಲ್ಲ. CNG ಟ್ಯಾಂಕ್ ಇರೋದು ನಿಮ್ಗೆ ವಿಸಿಬಲ್ ಆಗಿ ಕಾಣಿಸಲ್ಲ. ಆರಾಮಾಗಿ ನೀವು ರಿಫ್ಯೂಲ್ ಮಾಡ್ಕೊಂಡು ನಾರ್ಮಲ್ ಗಾಡಿ ತರಾನೇ ಫೀಲ್ ಆಗ್ಬೋದು. ಬ್ರದರ್, ಈಗ ನಾನು ಕಾರ್ ಒಳಗಡೆ ಕೂತ್ಕೊಂಡಿದ್ದೀನಿ, ಒಂಥರ ಸ್ಪೇಷಿಯಸ್ ಆಗಿದೆ ಅಂತ ಅನ್ನಿಸ್ತಿದೆ. ಅಂದ್ರೆ 3 ಜನ ಆರಾಮಾಗಿ ಇಲ್ಲಿ ಕೂತ್ಕೋಬಹುದು. ಸೊ ನಾನು ತುಂಬಾ ಹೈಟ್ ಇದ್ದೀನಿ, ಆದ್ರೂ ಕೂಡ ಎಲ್ಲೂ ಟಚ್ ಆಗ್ತಾ ಇಲ್ಲ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಹೌದು, ನೀವ್ ಹೇಳ್ತಿರೋದು ನಿಜ. 3 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬಹುದು. ಯಾಕಂದ್ರೆ ನೀವು ನೋಡ್ಬೋದು 3 ಜನಕ್ಕೂ ಸ್ಪೆಸಿಫಿಕ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಕರೆಕ್ಟ್. ಯೂಶಲಿ ಗಾಡಿಗಳಲ್ಲಿ ಮಿಸ್ ಮಾಡ್ತಾರೆ, ಸೆಂಟರ್ ಪರ್ಸನ್ ಗೆ ಹೆಡ್ ರೆಸ್ಟ್ ಕೊಡಲ್ಲ. ಸೊ 3 ಜನ ಕಂಫರ್ಟ್ ಆಗಿ ಕೂತ್ಕೊಳ್ಬಹುದು. ನೀವು ಸೀಟಿಂಗ್ ಕೂಡ ನೋಡ್ಬೋದು, ನೀವು ಕೂತ್ಕೊಂಡಿರಾ, ಸೀಟು ತುಂಬಾ ಚೆನ್ನಾಗಿದೆ, ಕಂಫರ್ಟೇಬಲ್. ಬಟ್ ಹೆಡ್ ರೂಮ್ ಒಂದ್ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದ್ರೆ ಅದು ಕೂಪೆ ಡಿಸೈನ್ ಕೊಡಕ್ ಟ್ರೈ ಮಾಡಿದ್ರಿಂದ ಹೆಡ್ ರೂಮ್ ಸ್ವಲ್ಪ ನೆಗ್ಲೆಕ್ಟ್ ಆಗಿದೆ. ಬಟ್ ಅದ್ರ ಬಿಟ್ಟು ಬೇರೆ ಎಲ್ಲ ಚೆನ್ನಾಗಿದೆ. ಏನಂದ್ರೆ ನೀವು ನೋಡ್ಬೋದು ಹಿಂದ್ಗಡೆ ನಿಮ್ಗೆ ಇನ್ಫಿನಿಟಿ ಸ್ಪೀಕರ್ ಸಿಗುತ್ತೆ. ಹೌದು, ಹರ್ಮನ್ ಅವರದ್ದು. ಮತ್ತೆ ಇಲ್ಲಿ ನೀವು ನೋಡ್ಬೋದು ಏಂಬಿಯಂಟ್ ಲೈಟಿಂಗ್ಸ್ ಕೂಡ ಸಿಗತ್ತೆ. ಇಲ್ಲಿ ಸ್ವಲ್ಪ ಗ್ಲಾಸ್ ಬ್ಲಾಕ್ ಫಿನಿಶ್ ಕೊಟ್ಟು ಸ್ವಲ್ಪ ಪ್ರೀಮಿಯಂ ಫೀಲ್ ಕೊಡಕ್ ಟ್ರೈ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹಿಂದ್ಗಡೆ ನಿಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಗೆ ಕ್ಯಾಬಿನ್ ಲೈಟ್ ಸಿಗತ್ತೆ. 2 ಸೈಡ್ ಅಲ್ಲಿ ನಿಮ್ಗೆ ಕ್ಯಾಬಿನ್ ಲೈಟ್ ಸಿಗುತ್ತೆ.
ಮತ್ತೆ ನಿಮ್ಗೊಂದು ಪ್ಯಾನೋರಾಮಿಕ್ ಸನ್ರೂಫ್ ಸಿಕ್ಕಿದ್ರಿಂದ ಏರಿ ಫೀಲ್ ಬರುತ್ತೆ ಕ್ಯಾಬಿನ್ ಒಳಗಡೆ. ಇಲ್ಲಿ ಕೂಡ ಮೊಬೈಲ್ ಚಾರ್ಜರ್ ಇದು ಕೊಟ್ಟಿದ್ದಾರೆ, 2 ಟೈಪ್ ಸಿ ಕೊಟ್ಟಿದ್ದಾರೆ, ಮತ್ತೆ AC ವೆಂಟ್ಸ್ ಕೊಟ್ಟಿದ್ದಾರೆ ಹಿಂದ್ಗಡೆ. ಸೊ ಸಂದೀಪ್ ಅವ್ರೆ, ನೀವೀಗ ಫ್ರಂಟ್ ಸೀಟ್ಸ್ ಅಲ್ಲಿ ಕೂತಿದ್ದೀರಾ, ಹೌದು, ಹೇಗ್ ಫೀಲ್ ಆಗ್ತಿದೆ ನಿಮ್ಗೆ? ಒಂಥರ ಪ್ರೀಮಿಯಂ ಕ್ವಾಲಿಟಿ ಇದೆ, ಲಕ್ಸುರಿ ಅಂತ ಅನ್ನಿಸ್ತಿದೆ ನನಗೆ. ಓಕೆ, ಸೊ ಇದ್ರಲ್ಲಿ ನಮ್ಗೆ ಪ್ಲಸ್ ಲೆದರೇಟ್ ಸೀಟ್ ಸಿಗತ್ತೆ. ಎಸ್, ಮತ್ತೆ ಡ್ರೈವರ್ ಸೀಟ್ ಇದೆಯಲ್ಲ 8 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಸೀಟ್ ಸಿಗತ್ತೆ. ಸೊ ನೀವು ಎಲೆಕ್ಟ್ರಾನಿಕಲಿ ಸೀಟ್ ನ ಹಿಂದೆ ಮುಂದೆ ಅಥವಾ ಮೇಲೆ ಕೆಳಗಡೆ ಈ ತರ ಮೂವ್ ಮಾಡ್ಕೊಳ್ಬಹುದು. ಮತ್ತೆ ಅಷ್ಟೇ ಅಲ್ಲ, ಇದ್ರಲ್ಲಿ ನಿಮ್ಗೆ 2 ಇಂಟೀರಿಯರ್ ಆಪ್ಷನ್ ಸಿಗುತ್ತೆ. ಒಂದು ಬ್ಲಾಕ್ ಅಂಡ್ ಐವರಿ, ಅದು ಇದು ಈಗ ಇದೆಯಲ್ಲ ಇದು ಬ್ಲಾಕ್ ಅಂಡ್ ಐವರಿ. ಇನ್ನೊಂದು ಕಂಪ್ಲೀಟ್ ಬ್ಲಾಕ್ ವಿತ್ ಶಾಂಪೇನ್ ಗೋಲ್ಡ್ ಇನ್ಸರ್ಟ್ಸ್. ಓಕೆ, ಅದು ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಅದು ನಮ್ಗೆ ಸ್ಟ್ರಾಂಗ್ ಹೈಬ್ರಿಡ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಈಗ ಇಂಟೀರಿಯರ್ ನೋಡಬಹುದು, ನಮ್ಗೆ ಫಸ್ಟ್ ಟೈಮ್ ಮಾರುತಿ ಸುಜುಕಿಯಲ್ಲಿ ಹೊಸ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಇದು 3 ಸ್ಪೋಕ್ ಸ್ಟೇರಿಂಗ್ ವೀಲ್. ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಮೀಡಿಯಾ ಕಂಟ್ರೋಲ್ಸ್ ಮತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಸ್ ಕಂಟ್ರೋಲ್ ಸಿಗುತ್ತೆ. ರೈಟ್ ಸೈಡ್ ಅಲ್ಲಿ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ. ಓಕೆ, ಇನ್ನು ರೈಟ್ ಸೈಡ್ ಅಲ್ಲಿ ಬಂದ್ರೆ ನಮ್ಗೆ ಹೆಡ್ಸ್ ಅಪ್ ಡಿಸ್ಪ್ಲೇ ಕಂಟ್ರೋಲ್ಸ್ ಮತ್ತೆ ಎಲ್ಲ ADAS ಫೀಚರ್ ಕಂಟ್ರೋಲ್ಸ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಆನ್ ಆಫ್ ಮಾಡೋದು. ಇಲ್ಲಿ ನೋಡಬಹುದು, ಇದೇ ನಮ್ಮ ಹೆಡ್ಸ್ ಅಪ್ ಡಿಸ್ಪ್ಲೇ. ಏನಂದ್ರೆ ಇದು ಡ್ರೈವರ್ ನ ಡಿಸ್ಟ್ರಾಕ್ಟ್ ಮಾಡಲ್ಲ. ಈಗ ನೀವು ಗಾಡಿ ಓಡಿಸ್ತಿರುವಾಗಾದ್ರೆ ನೀವು ಸ್ಪೀಡ್ ನೋಡಕ್ಕೆ ಅಥವಾ ಮೈಲೇಜ್ ಎಷ್ಟು ಕೊಡ್ತಿದೆ ಅಂತ ನೋಡಕ್ಕೆ ಮೀಟರ್ ಕಡೆ ನೋಡೋದ್ ಬೇಡ ಅಂತ ಡೈರೆಕ್ಟ್ ನೀವು ಮುಂದೆ ರೋಡ್ ನೋಡ್ತಾನೆ ಅದನ್ನು ನೋಡ್ಬೋದು. ಇದರಲ್ಲಿ ನಾವು ಏನ್ ಗೂಗಲ್ ಮ್ಯಾಪ್ ಹಾಕೊಂತೀವಿ ಅದು ಕಾಣಿಸುತ್ತೆ. ಡೈರೆಕ್ಷನ್ಸ್ ಇದೆಯಲ್ಲ, ಡೈರೆಕ್ಷನ್ಸ್ ಗೊತ್ತಾಗುತ್ತೆ. ಲೆಫ್ಟ್ ತಗೊಳ್ಬೇಕು, ರೈಟ್ ತಗೊಳ್ಬೇಕು, ಅದನ್ನು ಅಲ್ಲಿ ಕಾಣಿಸುತ್ತೆ. ಬೇರೆ ಏನೇನ್ ಕಾಣಿಸುತ್ತೆ ಅಲ್ಲಿ? ಅದ್ರಲ್ಲಿ ನಮ್ಗೆ ಸ್ಪೀಡ್ ಕಾಣಿಸುತ್ತೆ, ಟೈಮ್ ಕಾಣಿಸುತ್ತೆ. ನೀವು ಬೇಕಾದ್ರೆ ಮೈಲೇಜ್ ನೋಡ್ಬೋದು. ಅಥವಾ ಇದು ಸ್ಮಾರ್ಟ್ ಹೈಬ್ರಿಡ್, ಬ್ಯಾಟ್ರಿ ಇಂಜಿನ್ ಹೆಂಗ್ ವರ್ಕ್ ಆಗ್ತಿದೆ ಅಂತಾನು ಕೂಡ ತೋರಿಸುತ್ತೆ. ಸೊ ಅದ್ರಲ್ಲೂ ನಿಮ್ಗೆ ಬೇರೆ ಬೇರೆ ಮೋಡ್ಸ್ ಕೊಟ್ಟಿದ್ದಾರೆ. ಮತ್ತೆ RPM ಕೂಡ ಸಿಗುತ್ತೆ ಅದ್ರಲ್ಲಿ. ಸೂಪರ್. ಇನ್ನು ಈ ಸಿಸ್ಟಮ್ ಇದೆಯಲ್ಲ, ಇದೊಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂಡ್ ಫಾರ್ ದಿ ಫಸ್ಟ್ ಟೈಮ್ ಈ ಸಿಸ್ಟಮ್ ಅನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿ ಕೇಳ್ಪಟ್ಟೆ. ಏನ್ ಫೀಚರ್ಸ್ ಇದು? ಸೊ ಇದು ಬಂದ್ಬಿಟ್ಟು 10.1 ಇಂಚ್ ಇನ್ಫರ್ಟೈನ್ಮೆಂಟ್ ಸ್ಮಾರ್ಟ್ ಪ್ಲೇ ಪ್ರೋ ಪ್ಲಸ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಆಯ್ತಾ. ಇದ್ರಲ್ಲಿ ನಮ್ಗೆ ವೈರ್ಲೆಸ್ ಆಪಲ್ ಕಾರ್ ಪ್ಲೇ ಮತ್ತೆ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಸಿಗುತ್ತೆ. ಎಷ್ಟೋ ಲಕ್ಸುರಿ ಗಾಡಿಗಳಲ್ಲೂ ಆ ವೈರ್ಲೆಸ್ ಫೀಚರ್ ಕೊಡಲ್ಲ. ಮತ್ತೆ ಇದ್ರಲ್ಲಿ ನಿಮ್ಗೆ ಇನ್ಫಿನಿಟಿ ಸ್ಪೀಕರ್ಸ್ 8 ಇನ್ಫಿನಿಟಿ ಸ್ಪೀಕರ್ ಸಿಗುತ್ತೆ. ಮತ್ತೆ ಡಾಲ್ಬಿ ಅಟ್ಮಾಸ್ ಸರೌಂಡಿಂಗ್ ಸೆನ್ಸ್ ಸಿಸ್ಟಮ್ ಸಿಗುತ್ತೆ. ಆಡಿಯೋ ಕ್ವಾಲಿಟಿ ಅಂತೂ ಬ್ರಿಲಿಯಂಟ್ ಆಗಿದೆ. ಸೊ ಇದ್ರಲ್ಲಿ ನಮ್ಗೆ ತುಂಬಾ ಫೀಚರ್ ಸಿಗುತ್ತೆ. ಲೈಕ್ ನೀವು ತುಂಬಾ ಆಟ ಆಡ್ಬೋದು ಇದ್ರಲ್ಲಿ. ನಿಮ್ ಗಾಡಿ ಏರ್ ಪ್ಯೂರಿಫೈಯರ್ ಕೂಡ ಇದೆ ಇದ್ರಲ್ಲಿ. ಸೊ ಗಾಡಿ ಒಳಗಡೆ ಏರ್ ಕ್ವಾಲಿಟಿ ಏನಿದೆ ಅದೆಲ್ಲ ನೀಟಾಗಿ ತೋರ್ಸತ್ ಇದು. ಮತ್ತೆ ಇಲ್ಲಿ ನೀವು ನೋಡ್ಬೋದು, ಇದೇನು AC ಕಂಟ್ರೋಲ್ಸ್ ಅಲ್ವಾ, ಬಟ್ ಇದಕ್ಕೇನು ಡಿಸ್ಪ್ಲೇನೇ ಇಲ್ಲ. ಹೌದು, ಇದ್ರ ಡಿಸ್ಪ್ಲೇ ನಾವಿಲ್ಲಿ ಕಂಟ್ರೋಲ್ ಮಾಡಿದ್ರೆ ಇಲ್ಲಿ ಚೇಂಜ್ ಆಗುತ್ತೆ. ನೀವು ನೋಡ್ಬೋದು, ಕಂಪ್ಲೀಟ್ AC ಡಿಸ್ಪ್ಲೇನ ಇದೇ ಸ್ಕ್ರೀನ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆದ್ರೆ ಒಂದು ಒಳ್ಳೇದೇನಂದ್ರೆ ಈಗ ಎಲ್ಲರೂ ಫಿಸಿಕಲ್ ಕಂಟ್ರೋಲ್ಸ್ ಕೊಡಲ್ಲ, ಇವರು ಕಂಪ್ಲೀಟ್ ಫಿಸಿಕಲ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಸೊ ಯೂಸ್ ಮಾಡಕ್ಕೆ ಯೂಸರ್ಗೆ ತುಂಬಾ ಈಸಿ ಆಗಿದೆ. ಇದು ವಾಲ್ಯೂಮ್ ಕಂಟ್ರೋಲ್. ನೀವು ಈ ನಾಬ್ ಇಂದ ಆರಾಮಾಗಿ ವಾಲ್ಯೂಮ್ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಇಲ್ಲಿ ನೀವು ವೈರ್ಲೆಸ್ ಚಾರ್ಜರ್ ಸಿಗುತ್ತೆ. ಚಾರ್ಜಿಂಗ್ ವೈರ್ದೆಲ್ಲ ಟೆನ್ಷನ್ ಬೇಡ, ಆರಾಮಾಗಿ ವೈರ್ಲೆಸ್ ನಿಮ್ ಫೋನ್ ಇಲ್ಲಿ ಇಟ್ರೆ ಆಟೋಮೆಟಿಕ್ ಆಗಿ ಚಾರ್ಜ್ ಆಗುತ್ತೆ. ಇಲ್ಲಿ ನಿಮ್ಗೆ 2 C ಟೈಪ್ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ. ಮತ್ತೆ ಒಂದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ನಮ್ಗೆ 2 ಸೀಟು ವೆಂಟಿಲೇಟೆಡ್ ಫಂಕ್ಷನ್ ಇದೆ. ಸೊ ನೀವೆಲ್ಲರೂ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಬೆನ್ನು ಒದ್ದೆ ಆಗತ್ತೆ ಅನ್ನೋ ಟೆನ್ಷನ್ ಇರಲ್ಲ, ಆರಾಮಾಗಿ ಕೂಲ್ಡ್ ಗಾಳಿ ಬರ್ತಾ ಇರತ್ತೆ. ಇದು ಬಂದ್ಬಿಟ್ಟು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಮತ್ತೆ ನಾವು ಆಲ್ ವೀಲ್ ಡ್ರೈವ್ ಅಲ್ಲಿ ಇದೀವಲ್ವಾ, ಇಲ್ಲಿ ನೀವು ನೋಡಬಹುದು ಒಂದು ನಾಬ್ ಇದೆ. ಈ ನಾಬ್ ಆಲ್ ವೀಲ್ ಡ್ರೈವ್ ನಾಬ್. ಇದ್ರಲ್ಲಿ ನಮ್ಗೆ 2 ಡ್ರೈವಿಂಗ್ ಮೋಡ್ಸ್ ಬರುತ್ತೆ, ಸ್ನೋ ಮೋಡ್, ಸ್ಪೋರ್ಟ್ಸ್ ಮೋಡ್ ಅಂತ. ಸೊ ನೀವೆಲ್ಲರೂ ಸ್ನೋ ಅಥವಾ ಸ್ಲಿಪರಿ ಏರಿಯಾ ಅಲ್ಲಿ ಇದ್ರೆ ಈ ಗಾಡಿಗೆ ಎಷ್ಟು ಟ್ರಾಕ್ಷನ್ ಬೇಕು, ಎಷ್ಟು ಗ್ರಿಪ್ ಬೇಕು ಅಂತ ಇದು ಡಿಸೈಡ್ ಮಾಡಿ ಈಸಿಯಾಗಿ ಕರ್ಕೊಂಡು ಹೋಗುತ್ತೆ. ಸ್ಪೋರ್ಟ್ಸ್ ಮೋಡ್ ಅಲ್ಲಿ ನಿಮ್ಗೆ ಎಷ್ಟು ಪವರ್, ಎಷ್ಟು ಟಾರ್ಕ್ ಇದೆ ಕಂಪ್ಲೀಟ್ ಯೂಸ್ ಮಾಡಕ್ ಸಿಗತ್ತೆ. ಇಲ್ಲಿ ಇದನ್ನ ಈ ಬಟನ್ ಪ್ರೆಸ್ ಮಾಡಿದ್ರೆ ಆಟೋ ಅಂತ ಹೋಗುತ್ತೆ. ಸೊ ಆಟೋಮೆಟಿಕ್ ಆಗಿ ನಿಮ್ನ ರೋಡ್ ಕಂಡೀಷನ್ ನೋಡಿ ಇದು ಇಂಜಿನ್, ವೀಲ್ಸ್, ಟ್ರಾಕ್ಷನ್ ಕಂಟ್ರೋಲ್ ಯಾವ ತರ ವರ್ಕ್ ಆಗ್ಬೇಕಂತ ಡಿಸೈಡ್ ಆಗುತ್ತೆ. ಸಖತ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ದಾರೆ. ಹೌದು, ಈ ಆಲ್ ಗ್ರಿಪ್ ಟೆಕ್ನಾಲಜಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೋಡ್ಬೋದು ಆಟೋ ಡಿಮ್ಮಿಂಗ್ IRVM ಸಿಗುತ್ತೆ. ಸೊ ಹಿಂದ್ಗಡೆಯಿಂದ ಲೇಟ್ ನೈಟ್ ಡ್ರೈವಿಂಗ್ಸ್ ಅಲ್ಲಿ ಹೆಡ್ ಲೈಟ್ ಏನಾದ್ರು ಕಣ್ಣಿಗೆ ಹೊಡೆಯೋ ತರ ಇರಲ್ಲ, ಆಟೋಮೆಟಿಕ್ ಆಗಿ ಡಿಮ್ ಆಗುತ್ತೆ ಅದು. ಅದ್ ನೀವು ನೋಡ್ಬೋದು, ಕಂಪ್ಲೀಟ್ ಪ್ಯಾನೋರಾಮಿಕ್ ಸನ್ರೂಫ್ ಕೊಟ್ಟಿದ್ದಾರೆ, ಪೂರ್ತಿಯಾಗಿ ಓಪನ್ ಆಗುತ್ತೆ. ಹೌದು, ನಾವಿಲ್ಲಿ ಬಟನ್ ಹಿಂಗ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸನ್ರೂಫ್. ಯೂಶಲಿ ಎಲ್ಲ ಗಾಡಿಗಳಲ್ಲಿ ಒಂದೇ ಗ್ಲಾಸ್ ಓಪನ್ ಆಗುತ್ತೆ, ಇದರಲ್ಲಿ 2 ಗ್ಲಾಸ್ ಹಿಂದೆ ಹೋಗುತ್ತೆ. ಸೊ ಓಪನಿಂಗ್ ಏರಿಯಾ ಇದೆಲ್ಲ ತುಂಬಾ ಜಾಸ್ತಿ ಇದೆ. ಮತ್ತೆ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆಯಲ್ಲ, ನಮ್ಗೆ 10.45 ಇಂಚ್ ಕಂಪ್ಲೀಟ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಸೊ ಇದ್ರಲ್ಲಿ ನಮ್ಗೆ ಎಲ್ಲ ಗಾಡಿಯಲ್ಲಿರೋ ಕಂಪ್ಲೀಟ್ ಸೆಟ್ಟಿಂಗ್ಸ್, ಸ್ಪೀಡು, ಹೆಡ್ಸ್ ಅಪ್ ಡಿಸ್ಪ್ಲೇ ಸೆಟ್ಟಿಂಗ್ಸ್, ಮತ್ತೆ ಇದ್ರ ನೀವು ಚೇಂಜ್ ಮಾಡ್ಕೊಳ್ಬಹುದು. ಇದ್ರ ಮೋಡು ಯಾವ ತರ ಬೇಕು ನಿಮ್ಗೆ ಹೆಂಗ್ ಇಷ್ಟ ಬರುತ್ತೆ ಆ ತರ ನೀವು ಇದನ್ನ ಮಾಡಿಫೈ ಮಾಡ್ಕೊಳ್ಬಹುದು.
ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್. ಓಕೆ. ಸೊ ನಿಮ್ಗೆ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಇರಲ್ಲ. ಮುಂಚೆಲ್ಲ ಮ್ಯಾನ್ಯಲ್ ಹಿಂಗ್ ಎಳಿಬೇಕಿತ್ತು. ಇದ್ರಲ್ಲಿ ಸುಮ್ನೆ ಒಂದ್ ಬಟನ್ ಈ ತರ ಪ್ರೆಸ್ ಮಾಡಿದ್ರೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಗುತ್ತೆ, ಈ ತರ ಪ್ರೆಸ್ ಮಾಡಿದ್ರೆ ಹ್ಯಾಂಡ್ ಬ್ರೇಕ್ ಎಂಗೇಜ್ ಆಗುತ್ತೆ. ಓಕೆ. ಇದು ಬಂದ್ಬಿಟ್ಟು ಆಟೋ ಹೋಲ್ಡ್. ಓಕೆ. ಸೊ ನಿಮ್ ಗಾಡಿ ಎಲ್ಲಾರು ಹಿಂದೆ ಹೋಗ್ತಿದೆ ಅಂತ ಅಂದ್ಕೊಂಡಾಗ ಆಟೋಮೆಟಿಕ್ ಆಗಿ ಗಾಡಿ ಹೋಲ್ಡ್ ಆಗುತ್ತೆ ಅಲ್ಲೇ, ನೀವು ಬ್ರೇಕ್ ಒತ್ತಿಲ್ಲ ಅಂದ್ರೆ. ಇದು ಕೀ. ಎಸ್, ಇದು ಬಂದ್ಬಿಟ್ಟು ಈ ಗಾಡಿಯ ಕೀ. ಇಲ್ಲಿ ನೋಡ್ಬೋದು ಸಿಂಪಲ್ ಮಾರುತಿ ಎಲ್ಲಾ ಗಾಡಿಯಲ್ಲೂ ಬರುತ್ತೆ. ಕೀ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು ಅವರು, ಬಟ್ ನೋಡೋಣ ಮುಂದೆ ಮಾಡ್ತಾರೆ ಅನ್ಸುತ್ತೆ. ಬಜೆಟ್ ಫ್ರೆಂಡ್ಲಿ ಮಾಡೋದಕ್ಕೋಸ್ಕರ ಏನಾದ್ರು ಈ ತರ ಮಾಡೋ ಚಾನ್ಸಸ್ ಇದೆ. ಮತ್ತೆ ಕೀ ಫಂಕ್ಷನ್ ಏನಂದ್ರೆ ನೋಡಿ, ಲಾಕ್ ಅನ್ಲಾಕ್ ಅಷ್ಟೇ ಅಲ್ಲ, ಈ ಬಟನ್ ಪ್ರೆಸ್ ಮಾಡ್ಕೊಂಡಿದ್ರೆ ಆಟೋಮೆಟಿಕ್ ಆಗಿ ಬೂಟ್ ಓಪನ್ ಆಗುತ್ತೆ. ಸೊ ಇದು ಒಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಸೊ ಈಗ ಇದರ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋಣ. ಶೋರ್ ಖಂಡಿತ. ಇಂಜಿನ್ ವೆರಿ ಇಂಪಾರ್ಟೆಂಟ್ ನಮ್ಗೆ. ಹೌದು. ಯಾವುದೇ ವೆಹಿಕಲ್ ಆದ್ರೂ ಕೂಡ ನಾವು ಅದನ್ನ ತುಂಬಾ ಅಬ್ಸರ್ವ್ ಮಾಡ್ತೀವಿ ಕೂಡ. ಸೊ ಇದ್ರ ಬಗ್ಗೆ ಹೇಳಿ ಈಗ. ಸೊ ಇದು ಬಂದ್ಬಿಟ್ಟು ಸ್ಮಾರ್ಟ್ ಹೈಬ್ರಿಡ್ ಆಗಿದ್ರಿಂದ ಇದ್ರಲ್ಲಿ ನಮ್ಗೆ K15C 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ. ಸೊ ನಮ್ಗೆ ಆಲ್ ವೀಲ್ ಡ್ರೈವ್ ಅಲ್ಲಿ K15C ಪೆಟ್ರೋಲ್ ಇಂಜಿನ್ ಸಿಗುತ್ತೆ. ಅದು ನಮ್ಗೆ 100 ಹಾರ್ಸ್ ಪವರ್ ಮತ್ತೆ 129 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ನಮ್ಗೆ ಸ್ಟ್ರಾಂಗ್ ಹೈಬ್ರಿಡ್ ಅಲ್ಲಿ M15D 1.5 ಲೀಟರ್ ಇಂಜಿನ್ ಸಿಗುತ್ತೆ. ಅದು ನಮ್ಗೆ 98 ಹಾರ್ಸ್ ಪವರ್ ಮತ್ತೆ 127 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ನಮ್ಗೆ ಸ್ಮಾರ್ಟ್ ಹೈಬ್ರಿಡ್ ಅಲ್ಲಿ 103 ಹಾರ್ಸ್ ಪವರ್ ಮತ್ತೆ 132 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದೇ ಹೇಳಿದಾಗೆ ಇದರಲ್ಲಿ ಮೂರು ಆಪ್ಷನ್ ಬರುತ್ತೆ. ಒಂದು CNG, ಪೆಟ್ರೋಲ್ ಆಲ್ ವೀಲ್ ಡ್ರೈವ್ ಮತ್ತೆ ಸ್ಟ್ರಾಂಗ್ ಹೈಬ್ರಿಡ್ ಅಂತ. ಓಕೆ. ಈಗ ಇಂಜಿನ್ ವಿಚಾರಕ್ಕೆ ಬಂದ್ರೆ CNGಗೂ ಹಿಂಗೆ ಇರುತ್ತಾ ಅಥವಾ ಏನೋ ಚೇಂಜಸ್ ಇರುತ್ತಾ? CNGಗೂ ಹಿಂಗೆ ಇರುತ್ತೆ. ಒಂದು ಅಡಿಷನಲ್ ಪೈಪ್ಸ್ ಅದ ಇರುತ್ತೆ ಗ್ಯಾಸ್ ಇಂದ ಇಂಜಿನ್ ವರ್ಕ್ ಆಗಕ್ಕೆ. ಸೊ ಅದ್ ಬಿಟ್ರೆ ಎಲ್ಲ ಕಂಪ್ಲೀಟ್ ಆಗಿ ಸೇಮ್. ನಾರ್ಮಲ್ ನಾವು ಬೇರೆ ಕಾರ್ಗಳನ್ನ ನೋಡಿದ್ರೆ ಟೈಟ್ ಆಗಿರುತ್ತೆ ಇಂಜಿನ್ಗಳು. ಇಲ್ಲಿ ತುಂಬಾ ಸ್ಪೇಸ್ ಇದೆ. ನೀವು ಇಲ್ಲಿ ಮುಂದ್ಗಡೆ ನೋಡಿದ್ರೆ ಇಷ್ಟೊಂದು ಸ್ಪೇಸ್ ಕಾಣಿಸ್ತಿದೆ, ಆ ಕಡೆನೂ ಇಷ್ಟೊಂದು ಸ್ಪೇಸ್ ಇದೆ. ಏನ್ ಕಾರಣ ಇರಬಹುದು ಅಂತ? ಕಾರಣ ಏನಂದ್ರೆ ಮಾರುತಿ ಅವರು ಇಂಜಿನ್ ತುಂಬಾ ಕಾಂಪ್ಯಾಕ್ಟ್ ಆಗಿ ಮಾಡ್ತಾರೆ, ತುಂಬಾ ಸಿಂಪಲ್ ಆಗಿ ಮಾಡ್ತಾರೆ. ಸೊ ಇದ್ರಲ್ಲಿ ನಿಮ್ಗೆ ಟರ್ಬೋ ಚಾರ್ಜರ್ ಎಲ್ಲ ಇರಲ್ಲ ಅಲ್ವಾ. ಸೊ ಆದಷ್ಟು ಸಿಂಪಲ್ ಆಗಿರತ್ತೆ ಮತ್ತೆ ತುಂಬಾ ಸ್ಪೇಸ್ ಆಗಿದೆ. ಮತ್ತೆ ಇದಕ್ ನೋಡ್ಬೋದು ನೀವು ತುಂಬಾ ಸ್ಪೇಸ್ ಕೊಟ್ಟಿದ್ದಾರೆ. ಒಂದೇನ್ ಒಳ್ಳೇದಂದ್ರೆ ಏನಾದ್ರು ಆಕ್ಸಿಡೆಂಟ್ ಆದಾಗ ಏನಾದ್ರು ಇಂಪ್ಯಾಕ್ಟ್ ಬಂದಾಗ ಕ್ಯಾಬಿನ್ ತನಕ ಬರಕ್ಕೆ ತುಂಬಾ ಟೈಮ್ ಇದೆ. ಕ್ಯಾಬಿನ್ ಜಾಸ್ತಿ ಬರಲ್ಲ ಇಂಪ್ಯಾಕ್ಟ್. ಈಗ ನಾವು ಮಡ್ ರೋಡ್ ಅಲ್ಲಿ ಹೋಗ್ತಾ ಇದ್ವಿ. ಕಾರ್ ಅಂತ ಹೇಳಿದ್ರೆ ನಮ್ಗೆಲ್ಲಾ ನೈಸ್ ರೋಡ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಳ್ಳಿಲೂ ಕೂಡ ಕಾರ್ಗಳನ್ನ ಈಗ ಬೈ ಮಾಡೋರು ಇದಾರೆ. ಈಗ ನೋಡಿ, ಅಂದ್ರೆ ಒಂದೊಳ್ಳೆ ಕಂಫರ್ಟ್ ಫೀಲ್ ಇದೆ ಇಲ್ಲಿ. ಈ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಏನಾದ್ರು ಸೆಟ್ಟಿಂಗ್ಸ್ ಇರುತ್ತಾ ಹೇಗೆ? ಈಗ ನೋಡಿ, ಈ ರೋಡ್ ಅಲ್ಲಿ ಇದು ಆಲ್ ವೀಲ್ ಡ್ರೈವ್ ಆಗಿದ್ರಿಂದ ಸ್ವಲ್ಪ ಕೆಸರು ಏನಾದ್ರು ಇದ್ರು ಆರಾಮಾಗಿ ಹೋಗ್ಬಿಡತ್ತೆ ಇದ್ರ ಮೇಲಿಂದ. ಸೊ ಇದ್ರಲ್ಲಿ ನಮ್ಗೆ ಸ್ನೋ ಮೋಡ್, ಆಟೋ ಮೋಡ್ ಎಲ್ಲ ಇದೆಯಲ್ಲ, ಆಟೋಮ್ಯಾಟಿಕ್ ಆಗಿ ರೋಡ್ ಹೆಂಗೆ ಇರ್ಲಿ ಇದು ಎಲ್ಲಾ ವೀಲ್ ಪವರ್ ಹಾಕ್ಬಿಟ್ಟು ನಮ್ಗೆ ಕರ್ಕೊಂಡು ಹೋಗುತ್ತೆ. ಸೊ ನಮ್ಗೆ ಅದ್ರದ್ದು ಏನ್ ಟೆನ್ಷನ್ ಬೇಡ. ಆಮೇಲೆ ನಮ್ಗೆ ರೋಡ್ ಕ್ಲಿಯರೆನ್ಸ್ ಜಾಸ್ತಿ ಸಿಗುತ್ತಲ್ವಾ ಹೈಟ್ ಇರೋದ್ರಿಂದ. ಮತ್ತೆ ಇದು ಸಸ್ಪೆನ್ಷನ್ ನೋಡಿ, ಇಂತ ರೋಡ್ ಅಲ್ಲೂ ನಮ್ಗೆ ನೋಡಿ ಈಗ ತುಂಬಾ ದೊಡ್ಡ ಹಳ್ಳ ಒಳಗಡೆ ಹೋಗಿ ಬಂದ್ವಿ, ಆದ್ರೂ ಬಂಪ್ ತುಂಬಾ ಚೆನ್ನಾಗಿತ್ತು. ಏನು ಫೀಲೇ ಆಗಲ್ಲ. ಹೌದು, ತುಂಬಾ ಸ್ಮೂತ್ ಆಗಿದೆ. ಈಗ ನಾವು ಎಲ್ಲಾ ಫೀಚರ್ಸ್ ಗಳ ಬಗ್ಗೆ ಮಾತಾಡಿದ್ವಿ. ಸೊ ಮೈಲೇಜ್ ಬಗ್ಗೆ ನನಗೆ ಹೇಳ್ಬೇಕು ಅನ್ಸುತ್ತೆ, ಯಾಕಂದ್ರೆ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. ಮೈಲೇಜ್ ಏನಿದೆ ಈ ಕಾರ್ದು ಅಂತ ಕೇಳೋರು ಕೂಡ ಇರ್ತಾರೆ. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಸೊ ಈ ಗಾಡಿಯಲ್ಲಿ ಮೈಲೇಜ್ ಏನಂದ್ರೆ, ಪೆಟ್ರೋಲ್ ಇದೆಯಲ್ಲ ಆಲ್ ವೀಲ್ ಡ್ರೈವ್, ಅದ್ರಲ್ಲಿ ನಿಮ್ಗೆ 20 ಮೈಲೇಜ್ ಬರುತ್ತೆ. 20. ಪೆಟ್ರೋಲ್ ಸ್ಮಾರ್ಟ್ ಹೈಬ್ರಿಡ್ ಅಲ್ಲಿ ನಿಮ್ಗೆ 21 ಮೈಲೇಜ್ ಬರುತ್ತೆ. CNG ಅಲ್ಲಿ ನಿಮ್ಗೆ 24.5 ಮೈಲೇಜ್ ಬರುತ್ತೆ. ಆದ್ರೆ ಸ್ಟ್ರಾಂಗ್ ಹೈಬ್ರಿಡ್ ಇದೆಯಲ್ಲ, ಸ್ಟ್ರಾಂಗ್ ಹೈಬ್ರಿಡ್ ಅಲ್ಲಿ ನಮ್ಗೆ 28 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಸಿಗುತ್ತೆ. ಸೂಪರ್. ಹಾಗಾದ್ರೆ ಸೂಪರ್. ಈಗ ನೀವು ನೋಡ್ಬೋದು ಆಲ್ ವೀಲ್ ಡ್ರೈವ್ ಅಲ್ಲಿ ಕೂಡ ನಿಮ್ಗೆ ಯಾವ ಗಾಡಿಯಲ್ಲೂ ಇಷ್ಟೊಂದು ಮೈಲೇಜ್ ಸಿಗಲ್ಲ. ಯಾಕಂದ್ರೆ 20 ಮೈಲೇಜ್ ಅಂದ್ರೆ ತುಂಬಾ ಬ್ರಿಲಿಯಂಟ್ ಮೈಲೇಜ್ ಅದು. ಹೌದು ಕರೆಕ್ಟ್. ಇದು ಈಗ 360 ಅಲ್ವಾ ಸರ್? ಅಂದ್ರೆ ಹೌದು, ಈ ಗಾಡಿಯಲ್ಲಿ 360 ಕ್ಯಾಮೆರಾ ಸಿಗತ್ತೆ. ಸೊ ಯಾವ್ದಾದ್ರು ಗಾಡಿ, ಈಗ ನಾವ್ ಈ ಗಾಡಿ ಹತ್ರ ಹೋದ್ವಿ ಅನ್ಕೊಂಡ್ರೆ, ಗಾಡಿ ಹತ್ರ ಹೋದ ತಕ್ಷಣ ನಮ್ಗೆ ಆಟೋಮೆಟಿಕ್ ಆಗಿ 360 ಡಿಗ್ರಿ ಕ್ಯಾಮೆರಾ ಆನ್ ಆಗುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ಡ್ರೈವರ್ಗೆ ಎಲ್ಲಿ ಏನ್ ಮಾಡ್ಬೇಕು, ಎಷ್ಟು ಹತ್ರದಲ್ಲಿ ಗಾಡಿ ಇದೆ. ಯಾಕಂದ್ರೆ ಇದ್ರಲ್ಲಿ ಫ್ರಂಟ್ ಅಲ್ಲಿ ಕೂಡ ಸೆನ್ಸರ್ಸ್ ಬರುತ್ತೆ. ಸೊ ಟ್ರಾಫಿಕ್ ಅಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ಈಸಿ ಆಗುತ್ತೆ ಡ್ರೈವ್ ಮಾಡಕ್ಕೆ. ಯಾರು ಟಚ್ ಮಾಡೋಕ್ಕಾಗಲ್ಲ, ನೀವು ಕೂಡ ಯಾರನ್ನ ಟಚ್ ಮಾಡೋಕ್ಕಾಗಲ್ಲ, ಅದು ಹೇಳುತ್ತೆ, ಸಿಗುತ್ತೆ. ಆಮೇಲೆ ಈಗ ಸಪೋಸ್ ನಾನು ಇದ್ರ ಫೀಚರ್ಸ್ ಗಳನ್ನೆಲ್ಲ ನೋಡುವಾಗ, ಈಗ ಮುಂದ್ಗಡೆ ಒಂದು ಗಾಡಿ ಇದ್ರೆ ಆಟೋಮೆಟಿಕ್ ಬ್ರೇಕ್ ಅಪ್ಲೈ ಆಗುತ್ತೆ ಅಂತ. ಯಾವ್ದಾದ್ರು ಎದುರುಗಡೆ ಯಾರು ಟ್ರಾಫಿಕ್ ಅಲ್ಲಿ ಅಡ್ಡ ಬಂದ್ರು, ಈಗ ನಾವು ಇಂಡಿಯಾದಲ್ಲಿ ಗೊತ್ತಲ್ವಾ, ಯಾರು ಬೇಕಾದ್ರು ಎಲ್ಲಿಂದ ಬೇಕಾದ್ರು ಅಡ್ಡ ಬಂದ್ಬಿಡ್ತಾರೆ ರೋಡ್ ಅಲ್ಲಿ. ಸೊ ಅವಾಗ ಗಾಡಿ ಏನ್ ಮಾಡುತ್ತೆ, ಅದ್ರ ರೇಡಾರ್ ಇರುತ್ತೆ, ಅದರಿಂದ ಆಟೋಮೆಟಿಕ್ ಆಗಿ ಸೆನ್ಸ್ ಮಾಡ್ಕೊಂಡು ಆಟೋಮೆಟಿಕ್ ಆಗಿ ಬ್ರೇಕ್ ಹಿಡಿಯುತ್ತೆ. ಸೊ ಅವಾಗ ನಾವು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಕ್ ಆಗಿಲ್ಲ ನಾನು, ಗಾಡಿ ರೆಸ್ಪಾಂಡ್ ಮಾಡುತ್ತೆ. ಸೊ ಮತ್ತೆ ಏಡಾಸ್ ಅಲ್ಲಿ ನಮ್ಗೆ ಲೇನ್ ಕೀಪ್ ಅಸಿಸ್ಟ್ ಕೂಡ ಸಿಗುತ್ತೆ. ಏನಂದ್ರೆ ನೀವೀಗ ರೋಡ್ ಅಲ್ಲಿ ಹೈವೇ ಹೋಗ್ತಿದ್ದೀರಾ,
ಬರ್ತಿದೀರಾ ಅನ್ಕೊಳ್ಳಿ, ಒಂದೇ ಲೇನ್ ನ ನೀವು ಸ್ಟೇರಿಂಗ್ ಇಂದ ಕೈ ಬಿಟ್ರು ಗಾಡಿ ನೀವು ಇರೋ ಲೇನ್ ಅಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಆಟೋಮೆಟಿಕ್ ಆಗಿ ಟರ್ನ್ ಹಾಕೊಂಡು ಅದೇ ಲೇನ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಮತ್ ಇನ್ನೊಂದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ. ಯೂಶಲಿ ಏನು ಕ್ರೂಸ್ ಕಂಟ್ರೋಲ್ ಅಂದ್ರೆ ನಾವು ಸೆಟ್ ಮಾಡಿದ ಸ್ಪೀಡ್ ಅಲ್ಲೇ ಹೋಗುತ್ತೆ. ಬಟ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅಲ್ಲಿ ಏನಂದ್ರೆ ಈಗ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಒಂದ್ ಗಾಡಿ ಇರುತ್ತೆ, ನಾವು ಆ ಗಾಡಿ ಹತ್ರ ಬಂದ ತಕ್ಷಣ ಆ ಗಾಡಿ ಸ್ಪೀಡ್ ನ ನಮ್ ಗಾಡಿ ಮ್ಯಾಚ್ ಮಾಡ್ಬಿಡುತ್ತೆ. ಈ ಟೆಕ್ನಾಲಜಿ ಹಳೆ ಮಾರುತಿ ಕಾರುಗಳಲ್ಲಿ ನಮ್ಗೆ ಸಿಗ್ತಿರ್ಲಿಲ್ಲ. ಅದು ಮಾರುತಿ ಗಾಡಿ ಅಂದ ತಕ್ಷಣ ನಮ್ಗೆ ಅದ್ ಹೇಳಕ್ಕೆ ಒಂಥರ ಖುಷಿ ಆಗತ್ತೆ, ಈಗ ಮಾರುತಿ ಗಾಡಿಯಲ್ಲಿ ಇಂತ ಟೆಕ್ನಾಲಜಿ ಬರ್ತಿದೆ ಅಂತ. ಎಷ್ಟಾಗತ್ತೆ ಅಷ್ಟು ಹೈ ಫೀಚರ್ಸ್ ಗಳನ್ನ ಬಿಡೋಕೆ ಟ್ರೈ ಮಾಡಿದ್ದಾರೆ ಇವರು. ಹೌದು, ಸೀರಿಯಸ್ ಆಗಿ. ಯಾಕಂದ್ರೆ ನಾವು ಯಾವ ಲೇನ್ ಅಲ್ಲಿ ಲೈಕ್ ಮುಂದ್ಗಡೆ ಗಾಡಿ ಸ್ಪೀಡ್ ಪ್ರಕಾರ ಈ ಗಾಡಿ ಸ್ಪೀಡ್ ಸೆಟ್ ಆಗತ್ತಂದ್ರೆ ನಮ್ಗೆ ತುಂಬಾ ಹೆಲ್ಪ್ಫುಲ್ ಅದು ಹೈವೇ ಡ್ರೈವಿಂಗ್. ಮತ್ತೆ ಅಷ್ಟೇ ಅಲ್ಲ, ನಮ್ಗೀಗ ಲೇನ್ ಅಲ್ಲಿ ಹೋಗ್ತಾ ಇದೀವಿ ಅನ್ಕೊಳ್ಳಿ, ಬೈ ಮಿಸ್ಟೇಕ್ ಡ್ರೈವರ್ ಏನಾದ್ರು ನಿದ್ದೆ ಬಂತು, ಬೈ ಮಿಸ್ಟೇಕ್ ಗಾಡಿ ಲೆಫ್ಟ್ ಗೆ ಹೋಗ್ತಾ ಇದ್ರೆ ಆಟೋಮ್ಯಾಟಿಕ್ ವಾರ್ನಿಂಗ್ ಬಂದ್ಬಿಟ್ಟು ಲೇನ್ ವಾಪಸ್ ಹೇಳ್ಕೊಳತ್ತೆ ಲೇನ್ ಒಳಗೆ. ಸೊ ಅದು ತುಂಬಾ ಎಡಾಸ್ ಲೆವೆಲ್ 2 ಫೀಚರ್ಸ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಮತ್ತೆ ಡ್ರೈವಿಂಗ್ ಅಲ್ಲೂ ನೋಡ್ಬೋದು, ಈಗ ಇಮಿಡಿಯೇಟ್ ಡೌನ್ ಶಿಫ್ಟ್ ಬೇಕಂದ್ರೆ ಸೌಂಡ್ ನೋಡ್ಬೋದು, ಸೌಂಡ್ ತುಂಬಾ ಚೆನ್ನಾಗಿದೆ. ಮತ್ತೆ ಗೇರ್ ಬಾಕ್ಸ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಿದೆ. ಇದರಲ್ಲಿ 6 ಸ್ಪೀಡ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಬರುತ್ತೆ. ಮತ್ತಷ್ಟೇ ಅಲ್ಲ, ನಮ್ದು ಈ ಗಾಡಿ ನೈಟ್ ಟೈಮ್ ಡ್ರೈವಿಂಗ್ ಮಾಡುವಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಎಂಬಿಯಂಟ್ ಲೈಟಿಂಗ್ ಇದೆ. ಅದು ಒಂದ್ ಕಲರ್ ಅಲ್ಲ, 64 ಕಲರ್ಸ್ ಎಂಬಿಯಂಟ್ ಲೈಟಿಂಗ್ ಕೊಟ್ಟಿದ್ದಾರೆ ಒಳಗಡೆ. ಎಸ್, ಇಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಇರ್ಬೋದು, ಇಲ್ಲಿ ಡೋರ್ ಅಲ್ಲಿ ಇರ್ಬೋದು, ನಿಮ್ಗೆ ನೈಟ್ ಟೈಮ್ಸ್ ಫುಲ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನೀವು ಹಾಕೊಂಡು ಆರಾಮಾಗಿ ಮೂಡ್ ಆಗಿ ಎಂಜಾಯ್ ಮಾಡ್ಕೊಂಡು ಗಾಡಿ ಓಡಿಸಬಹುದು. ಡ್ರೈವ್ ಮಾಡಕ್ ತುಂಬಾ ಚೆನ್ನಾಗಿದೆ. ಹೌದು, ಎಂಬಿಯಂಟ್ ಲೈಟಿಂಗ್ ಅಂತ ತಕ್ಷಣ ಒಂಥರ ಖುಷಿ ಆಗುತ್ತೆ ರಾತ್ರಿ ಟೈಮ್ ನೋಡಕ್ಕೆ. ನೋಡಿ, ಒಂದು ಕಾರಲ್ಲಿ ಒಂದು ಒಳ್ಳೆ ಬಜೆಟ್ ಅಲ್ಲಿ, ಯಾಕಂದ್ರೆ ಈಗ ನಾವು ಈ ವಿಡಿಯೋದಲ್ಲಿ ಬಜೆಟ್ ಹೇಳಲಿಲ್ಲ ಅಂತ ಸುಮಾರು ಜನ ಹೇಳ್ಬಹುದು, ಆದ್ರೆ ಎಲ್ಲೂ ಕೂಡ ಡಿಸ್ಕ್ಲೋಸ್ ಆಗದೆ ಇರುವ ಕಾರಣ ಇನ್ನು ಇದು ಈಗಷ್ಟೇ ಲಾಂಚ್ ಆಗ್ಬೇಕು. ಅದು ಮುಂಚೆನೆ ನಮ್ಗೆ ಕಾರ್ ಸಿಕ್ಕಿ ನಾವು ಅದನ್ನ ರಿವ್ಯೂ ಮಾಡ್ತಾ ಇರೋದ್ರಿಂದ ಸೊ ನಾವು ಬಜೆಟ್ ಅನ್ನ ಈಗಲೇ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಮಾರುತಿ ಅವರಂತೂ ಪಕ್ಕಾ ಕೊಡ್ತಾರೆ ಅನ್ನುವಂತ ಡೆಫಿನೆಟ್ಲಿ ನಂಬಿಕೆ ನನಗಿದೆ. ಹೌದು, ಇದರ ಕಾಂಪಿಟೇಷನ್ ಇದು ಏನೇ ಆದ್ರೂ ಇದ್ರ ಕಾಂಪಿಟೇಷನ್ ಹತ್ರನೇ ಪ್ಲೇಸ್ ಆಗುತ್ತೆ ಇದ್ರ ಬಜೆಟ್. ಇದ್ರ ಕಾಂಪಿಟೇಷನ್ ಬಂದ್ಬಿಟ್ಟು ಕ್ರೆಟಾ, ಕಿಯಾ ಸೆಲ್ಟಾಸ್, ಹೋಂಡಾ ಎಲಿವೇಟ್, ಇಂತ ಗಾಡಿಗಳು ಇದರ ಕಾಂಪಿಟೇಷನ್. ಸೊ ಏನೇ ಆಗ್ಲಿ ಈ ಗಾಡಿಗಳ ಪ್ರೈಸ್ ರೇಂಜ್ ಒಳಗಡೆನೆ ಈ ಗಾಡಿನೂ ಬರುತ್ತೆ. ಹೌದು, ಎಕ್ಸಾಕ್ಟ್ಲಿ. ನೋಡಿ, ಯಾರ್ಯಾರು ಕಾರ್ ತಗೋಬೇಕು ಅಂತ ಅನ್ಕೊಂಡಿದೀರಾ, ಸೊ ಎಲ್ಲಾ ಫೀಚರ್ಸ್ ಇರುವಂತಹ ಒಂದು ಇವತ್ತಿನ ಅಪ್ಡೇಟ್ ಕಾರ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಇದಕ್ಕೆ ಬರಬಹುದು. ಸ್ಪೀಕರ್ಸ್ ಗಳ ಬಗ್ಗೆ ಮಾತಾಡೋಂಗಿಲ್ಲ, ಹರ್ಮಾನ್ ಅವರದ್ದು ಇದೆ ಅಂತ ಹೇಳಿದ್ರೆ ಅದೊಂದು ಬ್ರ್ಯಾಂಡ್ ಅದು. ಸೊ ಈ ಸೌಂಡಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ ಅಂತ ಅನ್ಕೊಂತೀನಿ. ಒಂದು ಸಣ್ಣ ಝಲಕ್ ತೋರ್ಸೋಣ. ಓಕೆ, ಬನ್ನಿ. ಮೈಲ್ಡ್ ಆಗಿದೆ, ಒಂಥರ ಅಂದ್ರೆ ಇಂಪಾಗಿದೆ. ಹೌದು, ಕಿವಿಗೆ ಒಂಥರ ಕರ್ಕಶ ತರ ಇಲ್ಲ, ಏನಿಲ್ಲ. ಅದ್ರ ಮೇನ್ ರೀಸನ್ ನಮ್ಮ ಡಾಲ್ಬಿ ಅಟ್ಮಾಸ್ ಸರೌಂಡ್ ಸೆನ್ಸ್. ಓಕೆ, ಇದು ಫಸ್ಟ್ ಟೈಮ್ ಅಲ್ವಾ? ಹೌದೌದು, ಈ ಗಾಡಿಯಲ್ಲಿ ಈ ಸೆಗ್ಮೆಂಟ್ ಅಲ್ಲೂ ಫಸ್ಟ್ ಟೈಮ್. ಮತ್ತೆ ಇನ್ನೊಂದು ನೀವು ನೋಡ್ಬೋದು, ಇಲ್ಲಿ ಮಿರರ್ ಅಲ್ಲಿ ನಮ್ಗೆ ಲೈಟ್ ಕಾಣಿಸ್ತಿದೆ, ಹೌದಲ್ವಾ? ಅದೇನಂದ್ರೆ ಬ್ಲೈಂಡ್ ಸ್ಪಾಟ್ ಅಂತ. ನಾವು ಗಾಡಿ ಓಡಿಸ್ಬೇಕಾದ್ರೆ ಒಂದು ಕೆಲವು ಬ್ಲೈಂಡ್ ಸ್ಪಾಟ್ ಇರುತ್ತೆ, ಅಲ್ಲಿ ಏನ್ ಗಾಡಿ ಬರ್ತಿದೆ ಅಂತ ನಮ್ಗೆ ಡ್ರೈವರ್ ಇಮಿಡಿಯೇಟ್ ಆಗಿ ಗೊತ್ತಾಗಲ್ಲ. ಸೊ ಇದ್ ಏನ್ ಮಾಡತ್ತಂದ್ರೆ ನಮ್ಗೆ ನೋಟಿಸ್ ಮಾಡತ್ತೆ. ಇಲ್ಲಿ ಲೈಟ್ ಬಂದಾಗ ನಮ್ಗೆ ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಓ ಬ್ಲೈಂಡ್ ಸ್ಪಾಟ್ ಅಲ್ಲಿ ಒಂದ್ ಗಾಡಿ ಬಂದಿದೆ ಅಂತ. ಸೊ ಅವಾಗ ನಮ್ಗೆ ಬರತ್ತೆ, ಅಂದ್ರೆ ನಮ್ ಗಮನಕ್ ಬರತ್ತೆ, ಓ ಅಲ್ಲಿ ಒಂದ್ ಗಾಡಿ ಬರ್ತಿದೆ, ಹುಷಾರಾಗಿರ್ಬೇಕು. ಕೆಲವೊಂದ್ಸಲ ನಾವು ಈ ತರ ಲೆಫ್ಟ್ ತಗೊಳ್ಳುವಾಗ ಇದು ಅಡ್ಡ ಆಗುತ್ತೆ ಕಂಪ್ಲೇಂಟ್ಸ್. ಕರೆಕ್ಟ್, ಅದಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಹೌದು, ಕರೆಕ್ಟ್. ಈಗ ಬನ್ನಿ ಈ ಗಾಡಿನ ಒಂದು ಸ್ಮಾಲ್ ಲಾಂಚ್ ಮಾಡೋಣ. ಓಕೆ, ಶೋರ್. ಸೊ ಈ ಗಾಡಿ ಲಾಂಚ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಎಸಿನ ಆಫ್ ಮಾಡ್ಕೊಳ್ಳೋಣ. ಓಕೆ, ಎಸಿನ ಆಫ್ ಮಾಡ್ಕೊಂಡು ಟ್ರಾಕ್ಷನ್ ಕಂಟ್ರೋಲ್ ಕೂಡ ಕಂಪ್ಲೀಟ್ ಆಗಿ ಆಫ್ ಮಾಡ್ಕೊಳ್ಳೋಣ. ಟ್ರಾಕ್ಷನ್ ಕಂಟ್ರೋಲ್ ಕಂಪ್ಲೀಟ್ ಆಗಿ ಆಫ್ ಆದಾಗ ಏನಾಗುತ್ತೆ, ಗಾಡಿ ಯಾವುದೇ ಪವರ್ ನ ಲಿಮಿಟ್ ಮಾಡಲ್ಲ. ಓಕೆನಾ? ಸೊ ಈಗ ನಾವು ಬ್ರೇಕ್ಸ್ ಮೇಲೆ ಫುಲ್ ಕಾಲಿಟ್ಟು ಎಕ್ಸಲೇಟರ್ ರೇಸ್ ಮಾಡ್ಬಿಟ್ಟು ಲಾಂಚ್ ಮಾಡೋಣ. ಓಕೆನಾ? 2000 RPM ತನಕ ರೆಡ್ ಲೈನ್ ಆಗುತ್ತೆ. ನಿಮ್ಗೆ ಸ್ವಲ್ಪ ಕಿಕ್ ಬ್ಯಾಕ್ ಬರುತ್ತೆ, ಆದ್ರೆ ತುಂಬಾ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಅಂತ ಹೇಳಕ್ ಆಗಲ್ಲ. ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಿತ್ತು ಪರ್ಫಾರ್ಮೆನ್ಸ್ ಅಲ್ಲಿ. ಬಟ್ ನೋಡೋಣ ಹೋಗ್ತಾ ಹೋಗ್ತಾ ಮುಂದೆ ಮಾರುತಿ ಅವ್ರು ಹೆಂಗ್ ಇಂಪ್ರೂವ್ ಮಾಡ್ತಾರಂತ.
ಆಕ್ಚುಲಿ ಇದ್ರ ಕಂಪ್ಯಾರಿಸನ್ ಅಲ್ಲಿ ಬೇರೆ ಗಾಡಿಗಳ ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಇದೆ. ಹೌದು. ಬಟ್ ಇದರಲ್ಲಿ ಆಲ್ ರೌಂಡರ್ ಅಂತ ನೋಡಿದಾಗ ಇದರಲ್ಲಿ ಓಕೆ ಡಿಸೆಂಟ್ ಪವರ್ ಇದೆ. ಸೊ ನಾವು ಫೈನಲಿ ನಾವು ಮಾರುತಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಹೌದು. ಜೊತೆಗೆ ನಮ್ಗೆ ಈ ಕಾರನ್ನ ಒಂದು ಜನತೆಗೆ ತೋರಿಸೋದಕ್ಕೆ ಬಿಫೋರ್ ಲಾಂಚ್ ನಮ್ಗೊಂದು ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ಸಂಸ್ಥೆಯೂ ಕೂಡ, ಕಲ್ಯಾಣಿ ಮೋಟಾರ್ಸ್ ಸಂಸ್ಥೆಯೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ಸೊ ನಿಮ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದೇ ಮಾರುತಿ ಸುಜುಕಿ ಕಲ್ಯಾಣಿ ಮೋಟಾರ್ಸ್ ಡೀಲರ್ಶಿಪ್ ಅವ್ರಿಗೆ ನಮ್ ಕಡೆಯಿಂದ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಗಾಡಿ ಲಾಂಚ್ ಆಗೋ ಮುಂಚೆನೆ ನಮ್ಗೆ ರಿವ್ಯೂ ಮಾಡಕ್ಕೆ ಅದೊಂದು ನಂಬಿಕೆ ಇದೆಯಲ್ಲ, ಹೌದು, ಅದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ಹೌದು, ಸ್ಪೆಷಲ್ ಥ್ಯಾಂಕ್ಸ್. ನೋಡಿ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾವು ಕಾರ್ಗಳ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ಬೇಕು. ಈಗ ದಿನೇ ದಿನೇ ಕಾರ್ಗಳನ್ನ ಬೈ ಮಾಡೋರ ಸಂಖ್ಯೆ ಜಾಸ್ತಿ ಇದೆ. ಮತ್ತೆ ಯಾರಾದ್ರೂ ಏನಾದ್ರೂ ಒಂದು ಹೊಸ ಕಾರನ್ನ ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ರಿಸರ್ಚ್ ಅನ್ನ ಮಾಡ್ತಾರೆ. ಸರ್ಚ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಸೊ ಅವರಿಗೆ ಕನ್ನಡದಲ್ಲಿ ಒಂದು ಮಹತ್ವಪೂರ್ಣ ವಿಡಿಯೋ ಕೊಡಬೇಕು, ಮಾಹಿತಿ ಭರಿತವಾಗಿರ್ಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನ ಮಾಡಿದೀವಿ. ನಿಮ್ಗೆ ಏನ್ ಅನ್ನಿಸ್ತು? ಸೊ ನೀವು ತಗೋಬೇಕು ಅಂತ ಅನ್ಕೊಂಡಿದ್ದೀರಾ, ಅಥವಾ ಈ ಕಾರ್ನ ಔಟ್ಲುಕ್ ನಿಮ್ಗೆ ಯಾವ ಕಾರ್ಗೆ ಹೋಲಿಕೆ ಮಾಡಬಹುದು ಅಂತ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಇಷ್ಟೊತ್ತು ನಾವು ವಿಕ್ಟೋರಿಸ್ನ ಸ್ಮಾರ್ಟ್ ಹೈಬ್ರಿಡ್ ಮತ್ತೆ ಆಲ್ ಗ್ರಿಪ್ಸ್ ಬಗ್ಗೆ ಮಾಹಿತಿಯನ್ನ ಕೊಟ್ವಿ. ಹೌದು. ಫಾರ್ ದಿ ಫಸ್ಟ್ ಟೈಮ್ ಮಾರುತಿ ಸುಜುಕಿ ಅರೇನಾ ಅವರು ಹೈಬ್ರಿಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹೌದು. ಸೊ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ಬೋದಾ? ಸೊ ಇದ್ರ ಬಗ್ಗೆ ಮಾಹಿತಿ ಫಸ್ಟ್ ನಾವು ಬೂಟ್ ಇಂದ ಶುರು ಮಾಡೋಣ. ಓಕೆ. ಸೊ ಇದು ಹೈಬ್ರಿಡ್ ಆಗಿದ್ರಿಂದ ಇದರಲ್ಲಿ ಎಲೆಕ್ಟ್ರಿಕ್ ಮೋಟಾರ್ ಬೂಟ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಓಕೆ. ಸೊ ಇದ್ರಲ್ಲಿ ನಮ್ಗೆ ಲಿಥಿಯಂ ಅಯನ್ ಬ್ಯಾಟ್ರಿ ಸಿಗುತ್ತೆ. ನೀವು ನೋಡ್ಬೋದು ಇಲ್ಲಿ ಈ ತರ ಪ್ಲೇಸ್ ಮಾಡಿದ್ದಾರೆ. ಇದರಿಂದ ಬೂಟ್ ಸ್ಪೇಸ್ ಸ್ವಲ್ಪ ಕಾಂಪ್ರಮೈಸ್ ಆಗ್ಬೋದು, ಬಟ್ ಜಾಸ್ತಿ ಏನ್ ಕಾಂಪ್ರಮೈಸ್ ಆಗಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಈಗ ಹೈಬ್ರಿಡ್ ಅಂದ ತಕ್ಷಣ ಸುಮಾರು ಜನರಿಗೆ ಅರ್ಧ ಬ್ಯಾಟ್ರಿಯಿಂದ ಓಡುತ್ತೆ, ಅರ್ಧ ಪೆಟ್ರೋಲ್ ಇಂದ ಓಡುತ್ತೆ, ಒಳ್ಳೆ ಮೈಲೇಜ್ ಕೊಡುತ್ತೆ ಅನ್ನೋದು ಗೊತ್ತು. ಸೊ ಅದು ಹೆಂಗ್ ರನ್ ಆಗುತ್ತೆ, ಹೇಗ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬೇಕು. ಸೊ ಈಗ ಹೈಬ್ರಿಡ್ ಹೆಂಗ್ ಓಡತ್ತಂದ್ರೆ 0 to 40 km/h ಕಂಪ್ಲೀಟ್ ಬ್ಯಾಟ್ರಿಯಲ್ಲಿ ಓಡುತ್ತೆ. ಓಕೆ. 40 to 60 km/h ಕಂಪ್ಲೀಟ್ ಇಂಜಿನ್ ಅಲ್ಲಿ ಓಡುತ್ತೆ. ಅಂದ್ರೆ ನಾವು ಬೆಂಗಳೂರು ಸಿಟಿಲಿ ಏನ್ 40 ಒಳಗಡೆ ಓಡಿಸ್ತೀವಿ ಆಗ ಪೆಟ್ರೋಲ್ ಖಾಲಿ ಆಗೋದೇ ಇಲ್ಲ. ಓಕೆ. ಅದು ಕಂಪ್ಲೀಟ್ ಬ್ಯಾಟ್ರಿಯಲ್ಲೇ ಓಡುತ್ತೆ. 40 to 60 ಇದೆಯಲ್ಲ, ಅದು ಇಂಜಿನ್ ಪವರ್ ತಗೊಳ್ಳುತ್ತೆ. ಅಂದ್ರೆ ಆ ಬ್ಯಾಟ್ರಿ ನಾವು ಚಾರ್ಜ್ ಹಾಕ್ಬೇಕಾಗಿಲ್ಲ, ಅದೇ ಚಾರ್ಜ್ ಆಗುತ್ತೆ. ಅದ್ರ ಬಗ್ಗೆನೂ ಹೇಳ್ತೀನಿ. 40 to 60 ಕಂಪ್ಲೀಟ್ ಇಂಜಿನ್ ಅಲ್ಲಿ ಓಡುತ್ತೆ. 60 and above ಇದೆಯಲ್ಲ, ಬ್ಯಾಟ್ರಿ ಮತ್ತು ಇಂಜಿನ್ ಎರಡು ಸೈಮಲ್ಟೇನಿಯಸ್ಲಿ ವರ್ಕ್ ಆಗುತ್ತೆ. ಈಗ ನೀವು ಕೇಳ್ತೀರಾ, ಎಲ್ಲರಿಗೂ ಡೌಟ್ ಇರ್ಬೋದು, ಈಗ ಬ್ಯಾಟ್ರಿಯಿಂದ ಓಡತ್ತಂದ್ರೆ ಅದ್ ಹೆಂಗ್ ಚಾರ್ಜ್ ಆಗುತ್ತೆ, ನಾವು ಅದನ್ನ ಮತ್ತೆ ಮನೇಲಿ ಚಾರ್ಜಿಂಗ್ ಪ್ಲಗ್ ಮಾಡ್ಕೊಂಡಿರ್ಬೇಕಾ? ಅದೆಲ್ಲ ಏನು ಮಾಡೋದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದರಲ್ಲಿ ರೀಜನರೇಟಿವ್ ಇರುತ್ತೆ. ನಾವು ಬ್ರೇಕ್ ಯೂಸ್ ಮಾಡುವಾಗಲ್ಲ ಆಟೋಮೆಟಿಕ್ ಆಗಿ ಬ್ಯಾಟ್ರಿ ಚಾರ್ಜ್ ಆಗ್ತಿರತ್ತೆ. ಮತ್ತೆ ಯಾವಾಗ ಬ್ಯಾಟ್ರಿ ಪವರ್ ಕಡಿಮೆ ಆಗುತ್ತೆ, ಇಂಜಿನ್ ಪವರ್ ಇಂದ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಸೊ ನಮ್ಗೆ ಏನು ಟೈಮ್ ವೇಸ್ಟ್ ಮಾಡಂಗೆ ಇಲ್ಲ. ಮನೇಲಿ ಚಾರ್ಜ್ ಹಾಕೊಂಡು ಕುತ್ಕೊಳ್ಳೋದು ಅದ್ರ ಏನ್ ಟೆನ್ಷನ್ ಬೇಡ ಇದ್ರಲ್ಲಿ. ಇಂಜಿನ್ ತೋರ್ಸೋಣ. ಬನ್ನಿ ಇಂಜಿನ್. ಸೊ ಈಗ ಇಂಜಿನ್ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮ್ಗೆ ಗೊತ್ತು, ನಾವು ಅದರಲ್ಲಿ ನಾರ್ಮಲ್ ಗಾಡಿಯಲ್ಲಿ K15C ಇಂಜಿನ್ ಸಿಗುತ್ತೆ. ಇದರಲ್ಲಿ M15D ಇಂಜಿನ್ ಸಿಗುತ್ತೆ. ಇದು ಬಂದ್ಬಿಟ್ಟು 1.5 ಲೀಟರ್ 3 ಸಿಲಿಂಡರ್ ಇಂಜಿನ್. ಅಂದ್ರೆ ನಾವು ಅಲ್ಲಿ ಸ್ಪೇಸ್ ತುಂಬಾ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ನೋಡಿದ್ರೆ ಸ್ಪೇಸ್ ಕಡಿಮೆ ಇದೆ. ಅಂದ್ರೆ ಕಾರ್ ಸೇಮೇ ಇದ್ರು ಕೂಡ ಇಂಜಿನ್ ಫುಲ್ಲಿ ಚೇಂಜ್ ಆದಂಗಿದೆ ನನಗೆ. ಯಾಕಂದ್ರೆ ಇದು ಕಂಪ್ಲೀಟ್ ಡಿಫ್ರೆಂಟ್ ಇಂಜಿನ್. ಇದರಲ್ಲಿ ಮತ್ತೆ ಎಲೆಕ್ಟ್ರಿಕ್ ಮೋಟಾರ್ ಸಪ್ಲೈ ಆಗೋದು ಅದ್ರದ್ದೆಲ್ಲ ಫಂಕ್ಷನಿಂಗ್ ಇರತ್ತಲ್ವಾ, ಅದಕ್ಕೆ ತುಂಬಾ ಸ್ಪೇಸ್ ಗ್ಯಾದರ್ ಮಾಡಿದೆ. ಮತ್ತೆ ಇದು ಕಂಪ್ಲೀಟ್ ಡಿಫ್ರೆಂಟ್ ಟೆಕ್ನಾಲಜಿ. ಆ ಇಂಜಿನ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಟೊಯೋಟೋ ಇಂದ ಬಾರೋ ಆಗಿರೋ ಟೆಕ್ನಾಲಜಿ. ಸ್ಪೀಡ್ ರೇಂಜ್ ಹೆಂಗಿರುತ್ತೆ ಅಂತ? ಸ್ಪೀಡ್ ರೇಂಜ್ ಇದರಲ್ಲಿ ನಿಮ್ಗೆ ಜಾಸ್ತಿ ರೆಸ್ಪಾನ್ಸ್ ಸಿಗುತ್ತೆ ಥ್ರಾಟಲ್ ಅಲ್ಲಿ. ಯಾಕಂದ್ರೆ ಇದ್ರಲ್ಲಿ ಬ್ಯಾಟ್ರಿ ಅಸಿಸ್ಟ್ ಇರುತ್ತಲ್ವಾ, ಬ್ಯಾಟ್ರಿಯಲ್ಲಿ ಏನ್ ಹೇಳಿ ನಿಮ್ಗೆ ಇನ್ಸ್ಟೆಂಟ್ ಟಾರ್ಕ್ ಸಿಗುತ್ತೆ. ಎಲೆಕ್ಟ್ರಿಕ್ ಗಾಡಿ ಫಾಸ್ಟ್ ಯಾಕಂತಾರೆ ನೋಡಿ, ಅದ್ರಲ್ಲೆಲ್ಲ ನಿಮ್ಗೆ ಇನ್ಸ್ಟೆಂಟ್ ಟಾರ್ಕ್ ಸಿಗುತ್ತೆ. ಅದೇ ನಮ್ಗೆ ನಾರ್ಮಲ್ ICE ಇಂಜಿನ್ ಅಲ್ಲಿ ನಿಮ್ಗೆ ಸ್ಲೋ ಟಾರ್ಕ್ ಪಿಕಪ್ ಸಿಗುತ್ತೆ. ಯಾವ್ದೋ ಒಂದು ಫಾರ್ ಎಕ್ಸಾಂಪಲ್ ಒಂದು 5000 RPM ರೇಂಜ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಟಾರ್ಕ್ ಔಟ್ಪುಟ್ ಬರುತ್ತೆ. ಅದೇ ಎಲೆಕ್ಟ್ರಿಕ್ ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಇಂದಾನೆ ಫುಲ್ ಟಾರ್ಕ್ ಔಟ್ಪುಟ್ ಇರುತ್ತೆ. ಸೊ ಓಡ್ಸಕ್ಕೆ ಇದು ಸ್ವಲ್ಪ ಕ್ವಿಕ್ ಇರುತ್ತೆ, ಕ್ವಿಕ್ ರೆಸ್ಪಾನ್ಸ್ ಇರುತ್ತೆ. ಈಗ ಇದು ಬ್ಯಾಟ್ರಿ ಪ್ಲಸ್ ಫ್ಯೂಲ್ ಇಂದ ಇದು ಓಡೋದ್ರಿಂದ ಇದು ಹೈಯೆಸ್ಟ್ ಮೈಲೇಜ್ ಕೊಡುತ್ತೆ. ಹೌದು, ಇದು 28.56 km/L ಮೈಲೇಜ್ ಕೊಡುತ್ತೆ. ವಾವ್, ನೋಡಿ ಅದ್ರಲ್ಲೂ ನೀವು 40 ಒಳಗಡೆ ಹೋದ್ರೆ ಫ್ಯೂಲೇ ಹಾಕ್ಬೇಕಾಗಿಲ್ಲ, ಅದೇ ರನ್ ಮಾಡ್ಕೊಳತ್ತೆ. ಏನಾದ್ರೂ ನಾವು ಲಾಂಗ್ ಡ್ರೈವ್ ಎಲ್ಲಾದ್ರೂ ಹೋದ್ರೆ ಫಾಸ್ಟ್ ಆಗಿ ಓಡಿಸಿದ್ರೆ ಸೊ 28 ತನಕ ಇದು ಮೈಲೇಜ್ ಕೊಡುತ್ತೆ. ಸೊ ನಮಗೆ 3 ತರ ಟ್ರಾನ್ಸ್ಮಿಷನ್ ಆಪ್ಷನ್ ಇದೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ECVT ಟ್ರಾನ್ಸ್ಮಿಷನ್. ಆಟೋಮೆಟಿಕ್ ಬಂದ್ಬಿಟ್ಟು K15C ಆಪ್ಷನ್ ಇದೆಯಲ್ಲ, ಅದು ಟಾಕ್ ಕನ್ವರ್ಟರ್ ಗೇರ್ ಬಾಕ್ಸ್. ಬರೀ K15C ಇಂಜಿನ್ ಆಪ್ಷನ್ ಮಾತ್ರ ಆ ಟಾಕ್ ಕನ್ವರ್ಟರ್ ಗೇರ್ ಬಾಕ್ಸ್ ಇರುತ್ತೆ. ಹೈಬ್ರಿಡ್ ಅಲ್ಲಿ
ಯಾವತ್ತು ನಿಮ್ಗೆ ಗೇರ್ ಬಾಕ್ಸ್ ಸಿಗಲ್ಲ, ಯಾಕಂದ್ರೆ ಅದು ಎಲೆಕ್ಟ್ರಿಕ್ ಮೋಟರ್ ರನ್ ಆಗುತ್ತೆ, ಇಂಜಿನ್ ರನ್ ಆಗುತ್ತಲ್ಲ. ಸೊ ನಮ್ಗೆ ECVT ಆಪ್ಷನ್ ಅಂತ ಸಿಗುತ್ತೆ. ECVT ಏನಂದ್ರೆ ಒಂದು ಬೆಲ್ಟ್ ಚೈನ್ ಅಂಡ್ ಪುಲಿ ಸಿಸ್ಟಮ್ ತರ. ಇದರಲ್ಲಿ ಗೇರ್ಸ್ ಇರಲ್ಲ, ಇನ್ಫೈನೈಟ್ ಗೇರ್ಸ್ ತರ. ನೀವು ಯಾವಾಗ ಸ್ಪೀಡ್ ಹೆಚ್ಚಾಗ್ತಾ ಹೋಗುತ್ತಲ್ವಾ, ಅದು ಬೆಲ್ಟ್ ಟೈಟ್ ಆಗ್ತಾ ಹೋಗುತ್ತೆ. ಸೊ ಅದು ನಿಮ್ಗೆ ಟ್ರಾನ್ಸ್ಮಿಷನ್ ತರ ವರ್ಕ್ ಆಗುತ್ತೆ. ಸೊ ನಿಮ್ಗೆ ಅದ್ರಲ್ಲಿ ಅಂದ್ರೆ 6 ಗೇರ್ ಸಿಗುತ್ತೆ ನಿಮ್ಗೆ. ಇದರಲ್ಲಿ ಗೇರ್ ಸಿಸ್ಟಮ್ ಆತರ ಇರಲ್ಲ. ಬ್ರದರ್, ಈಗ ನಾವು ಕಾರನ್ನ ಓಡಿಸಿದ್ವಿ, ಕಾರ್ ಫೀಚರ್ಸ್ ಬಗ್ಗೆ ಮಾತಾಡಿದ್ವಿ, ಒಂದು ಹೊಸ ಕಾರನ್ನ ಇಂಟ್ರೊಡ್ಯೂಸ್ ಮಾಡಿ ಕನ್ನಡದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ವಿ. ಈಗ ತಗೊಳ್ಳೋರು ತುಂಬಾ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇರ್ತಾರೆ. ಹೌದು. ಸೊ ಇದನ್ನ ಬೈ ಮಾಡಬಹುದಾ, ಸೊ ಇದರಲ್ಲಿ ಇಷ್ಟೊಂದು ಫೀಚರ್ಸ್ ಇದೆಯಲ್ಲ, ಇದನ್ನ ಬೈ ಮಾಡೋದ್ರೆ ನಮ್ಗೆ ವರ್ತ್ ಇದೆಯಾ ಅಂತೆಲ್ಲ ಸುಮಾರು ಜನ ಯೋಚನೆ ಮಾಡ್ಬೋದು. ಅಂದ್ರೆ ಒಂದು ಬಜೆಟ್ ಫ್ರೆಂಡ್ಲಿನೂ ಆಗಿರ್ಬೇಕು, ಜೊತೆಗೆ ಫೀಚರ್ಸು ಬೇಕು ಅಂತ ಹುಡುಕೋರು ಸುಮಾರು ಜನ ಇದ್ದಾರೆ. ಹೌದು. ಸೊ ನಿಮ್ಮಿಂದ ಒಂದು ಸಜೆಷನ್ ಬೈ ಮಾಡೋರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಸೊ ನಮ್ಮೆಲ್ಲರಿಗೂ ಗೊತ್ತು, ಹಿಸ್ಟಾರಿಕಲಿ ಮಾರುತಿ ಅವರು ಯಾವಾಗಲೂ ರಿಲಯಬಿಲಿಟಿ ಇರ್ಬೋದು, ಸರ್ವಿಸ್ ಇರ್ಬೋದು, ಎಲ್ಲದರಲ್ಲೂ ಟಾಪ್ ನಾಚ್ ಇದ್ದಾರೆ. ಡಿಸೈನ್ ಮತ್ತೆ ಫೀಚರ್ಸ್ ಅಲ್ಲಿ ಲ್ಯಾಕ್ ಮಾಡ್ತಿದ್ರು, ಅದನ್ನು ಈಗ ಚೆನ್ನಾಗಿ ಬಂದಿದ್ದಾರೆ. ಸೊ ಈಗ ನಮ್ಗೆ ಎರಡೆರಡು ಆಪ್ಷನ್ ಇದೆಯಲ್ಲ, ಒಂದು K15C ಇದೆ, ಇನ್ನೊಂದು ಸ್ಟ್ರಾಂಗ್ ಹೈಬ್ರಿಡ್ ಇದೆ. ಈಗ ಜನರಲ್ ಅದಕ್ಕೆ ಕನ್ಫ್ಯೂಷನ್ ಬರುತ್ತೆ, ನಾವು ತೊಗೊಳ್ಬೇಕಾದ್ರೆ ಯಾವ್ದು ತೊಗೊಳ್ಬೋದು ಅಂತ. ಸೊ ಅದು ಪ್ರಯಾರಿಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಜಾಸ್ತಿ ಡ್ರೈವಿಂಗ್ ಇಲ್ಲ, ಮೈಲೇಜ್ ನಿಮ್ಗೆ ಡೀಸೆಂಟ್ ಮೈಲೇಜ್ ಇಂದ ಹ್ಯಾಪಿ ಇದೀರಾ, ನಿಮ್ಗೆ ಎಡಾಸ್ ಎಲ್ಲ ಬೇಡ ಅಂದ್ರೆ ನೀವು K15C ಅಲ್ಲಿ CNG ಆಲ್ ವೀಲ್ ಡ್ರೈವ್ ಅಥವಾ ನಾರ್ಮಲ್ ಸ್ಮಾರ್ಟ್ ಹೈಬ್ರಿಡ್ ಹೋಗ್ಬೋದು. ನಿಮ್ಗೆ ಏನಾದ್ರು ಎಡಾಸ್ ಅಗತ್ಯ ಇಲ್ಲ, ಬಟ್ ನಿಮ್ಗೆ ಡ್ರೈವಿಂಗ್ ತುಂಬಾ ಇದೆ, ಮೈಲೇಜ್ ಜಾಸ್ತಿ ಬೇಕು, ಕಂಫರ್ಟ್ ಸ್ಮೂತ್ ಡ್ರೈವಿಂಗ್ ಬೇಕಂದ್ರೆ ಹೈಬ್ರಿಡ್ ಇಸ್ ದ ಪರ್ಫೆಕ್ಟ್ ಚಾಯ್ಸ್. ಸೂಪರ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಸೊ ನಮ್ಮ ಜೊತೆಗೆ ಇಷ್ಟೊತ್ತು ನೀವಿದ್ದು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ, ಕಾರ್ಗಳನ್ನು ಓಡಿಸಿ ತೋರಿಸಿದ್ವಿ, ಜೊತೆಗೆ ನಾನು ಕೂಡ ಒಂದು ರೈಡ್ ಮಾಡಿ ನೋಡಿದೆ. ಸಿಕ್ಕಾಪಟ್ಟೆ ಸ್ಮೂತ್ ಇದೆ ಆ್ಯಂಡ್ ಓವರ್ ಆಲ್ ಗುಡ್ ಫೀಚರ್ಸ್ಗಳನ್ನೇ ಇಟ್ಟಿದ್ದಾರೆ. ಇವತ್ತಿನ ಅಪ್ಡೇಟ್ಗೆ ಏನು ಬೇಕು ಅವೆಲ್ಲವೂ ಕೂಡ ಇಲ್ಲಿದೆ, ಇವೆರಡು ಕಾರ್ಗಳಲ್ಲಿ ಇದೆ ಅನ್ನೋದು ಗೊತ್ತಾಯಿತು. ಸೊ ನಮ್ಮ ವೀಕ್ಷಕರಿಗೆ ನಾನು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರುವಂತಹ ಮಂತ್ರಂ ಶೆಟ್ಟಿ ಅವರಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಹೆಗ್ಗದ್ದೆ ಸ್ಟುಡಿಯೋನ ಇದೇ ರೀತಿ ನೋಡ್ತಾ ಇರಿ. ಸೊ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಮ್ಮ ವಾಹಿನಿಯಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಅದರ ಮುಂದೆ ಕಾರ್ಗಳ ಬಗ್ಗೆನೂ ಇದೇ ರೀತಿ ಮಾಹಿತಿಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.